ಬಂಧುಗಳೇ ನಮಸ್ಕಾರ. ನಾನು ಶಿವಾನಂದ ಯಡಹಳ್ಳಿ, KRS ಪಟ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನನ್ನ ಜೊತೆಯಲ್ಲಿ ವಿಜಯಪುರ ಜಿಲ್ಲಾ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಂತ ಅಮಿತ್ ಇನಾಮದಾರ್ ಅವರು ಇದ್ದಾರೆ. ಹಾಗೆ ಕಾರ್ಯದರ್ಶಿ ಅಂತ ನಮ್ಮ ದುರ್ಗಪ್ಪ ಇದ್ದಾರೆ, ದುರ್ಗಪ್ಪ ಬುದ್ಯಾಳ್ ಅವರು ಇದ್ದಾರೆ. ಹಾಗೆ ಸೀನು ಹಿಪ್ಪರಿಗೆ ಅವರು ಇದ್ದಾರೆ, ವಿಕ್ರಮ್ ವಾಘ್ಮೋರಿ ಅವರು ಇದ್ದಾರೆ, ಇಲ್ಲಿ ನಗರದ ಅಧ್ಯಕ್ಷರು. ಇವತ್ತು ಒಂದು ಪ್ರಮುಖ ವಿಚಾರವನ್ನು ಇಟ್ಟುಕೊಂಡು ನಾವು ಲೈವ್ ಬಂದಿದ್ದೇವೆ. ಒಂದು ಚರ್ಚೆಯನ್ನು ಇಡಬೇಕು ಅಂತ ಹೇಳಿಕೆ ಅಂದೆ. ಹಾಗಾಗಿ ನಮ್ಮ ಜೊತೆ ಇರ್ತಕ್ಕಂಥ ಸಂಗಾತಿಗಳನ್ನು ನಾನು ಪರಿಚಯನ ಮಾಡ್ಕೊಳ್ತೀನಿ. ಹಿರಿಯರು ಮತ್ತು ಸಾಕಷ್ಟು ಇಲ್ಲಿ ಈ ಭಾಗದಲ್ಲಿ ಹೋರಾಟವನ್ನು ಮಾಡ್ತಾ ಬಿಜಾಪುರ ಜಿಲ್ಲೆ ಸಾಕಷ್ಟು ಮಾಹಿತಿ ಹೋರಾಟ ಆಯಿತು, ಪಕ್ಷದಾಯಿತು, ಸಾಕಷ್ಟು ಯಾರಿಗೆ ತೊಂದರೆ ಆದಾಗ ಹೋರಾಟ ಮನೋಭಾವನೆಯಿಂದ ಸಹಕಾರ ನೀಡುವಂಥವರು ಅಮಿದವರಿದ್ದಾರೆ. ಹಾಗಾಗಿ ನಮಸ್ಕಾರ. ನಮ್ಮ ಕರ್ನಾಟಕ ಸರ್ಕಾರ 2 ದಿವಸ ಹಿಂದೆ DG IGP ಆದೇಶ ಹೊರಡಿಸಿರೋದ್ರ ಬಗ್ಗೆ ಇದು ಏನು ಇದಕ್ಕೆ ಸರಿ ಇದೆ ಅಥವಾ ಏನು, ಇದ್ರ ಬಗ್ಗೆ ತಾವು ತಮ್ಮ ವಿಚಾರ? ಈಗ ಒಂದು ವಿಚಾರವನ್ನು ನಾನು ಸ್ಪಷ್ಟಪಡಿಸ್ತೇನೆ. ಏನಪ್ಪ ಅಂದ್ರೆ ಈಗ ಏನು ಕರ್ನಾಟಕದ DG ಮತ್ತು IGP ಅವರು ಏನಪ್ಪ ಅಂದ್ರೆ ಒಂದೆರಡು ದಿನದ ಹಿಂದೆ ಎಲ್ಲಾ ಮಾಧ್ಯಮಗಳಲ್ಲಿ ಬರ್ತಾ ಇತ್ತು. ಏನಪ್ಪ ಅಂದ್ರೆ DG IGP ಅವರು ಏನಪ್ಪ ಅಂದ್ರೆ ಒಂದು ಸುತ್ತೋಲೆ ಹೊರಡಿಸ್ಬಿಟ್ರು. ಏನಪ್ಪ ಅಂದ್ರೆ ಸಾಕಷ್ಟು KRS ಪಕ್ಷ ಕಾರ್ಯಕರ್ತನ ಬಂಧಿಸಬೇಕು ಮಾಡ್ಬೇಕಂತ ಹೇಳಿ ಒಂದು ಸ್ಪಷ್ಟತೆಯನ್ನ ತಿಳ್ಕೊಳ್ರಿ ದಯವಿಟ್ಟು. ಏನಪ್ಪ ಅಂದ್ರೆ ಅದು DG IGP ಅವರು ಹೊರಡಿಸಿದ್ದಲ್ಲ, ಸಾಮಾನ್ಯವಾಗಿ ನಡೆಯುವಂಥ ಕಾರ್ಯಾಚರಣೆ ವ್ಯವಹಾರಗಳು. ಹೇಗೆ ಅಂದ್ರೆ ಈಗ ಉದಾಹರಣೆಗಾಗಿ ನಾನು ದೇವರೊಪ್ಪರಿಗೆ, ನನ್ನ ತಾಲೂಕು ದೇವರೊಪ್ಪರಿಗೆ ಅಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ನಂದೇನೋ ಕೆಲಸ ಆಗಿಲ್ಲ ಅಂದ್ರೆ ನಾನೇನು ಮಾಡ್ತೀನಿ ಅಂದ್ರೆ ಜಿಲ್ಲಾಧಿಕಾರಿಗಳ ಹತ್ರ ಬಂದು ಮನವಿಯನ್ನ ಕೊಡ್ತೀನಿ. ಏನಂದ್ರೆ ಸರ್, ನನ್ನ ಇಂಥ ಒಂದು ಕೆಲಸಕ್ಕೆ ಜಿಲ್ಲಾಧಿಕಾರಿಗಳಿಂದ ಕೆಲಸ ಆಗ್ತಲ್ಲ ಅಂತ ಹೇಳಿ ದಿನಕ್ಕೆ 10 ಅರ್ಜಿಗಳು ಬರ್ತಾವೆ. ಆ ಥರಕ್ಕೆ 10 ಅರ್ಜಿಗಳು ಬರ್ತವೆ. ಅದೇ ಥರಕ್ಕೆ ಏನಪ್ಪ ಅಂದ್ರೆ ಒಂದು ಅರ್ಜಿ ನಾನು ಜಿಲ್ಲಾಧಿಕಾರಿಗಳಿಗೆ ಕಳಿಸ್ತೇನೆ. ಜಿಲ್ಲಾಧಿಕಾರಿಗಳ ತಕ್ಕ ಕಚೇರಿಯವರು ಏನು ಮಾಡ್ತಾರೆ, ಮೇ ಬಿ ಏನಪ್ಪ ಜಿಲ್ಲಾಧಿಕಾರಿಗಳು ಆ ವಿಷಯ ಗೊತ್ತಿರಲಿ, ಯಾಕೆ ಭಾಳಷ್ಟು ಗಂಭೀರ ಇದ್ರೆ ನೋಡ್ತಿರ್ತಾರೆ ಜಿಲ್ಲಾಧಿಕಾರಿಗಳು. ಆ ವಿಷಯವನ್ನು ಏನಪ್ಪ ಅಂದ್ರೆ ಅವರು ಅದನ್ನ ಫಾರ್ವರ್ಡ್ ಮಾಡಿ ಏನಪ್ಪ ತಹಶೀಲ್ದಾರ್ಗೆ ಕಳಿಸ್ತಾರೆ. ನಿಮ್ಮ ಮೇಲೆ ಇಂಥ ತರಕ್ಕೆ ಒಂದು ದೂರು ಬಂದಿದೆ ಅಂತ ಅಷ್ಟೇ, ಅದೇನೋ ಆದೇಶ ಅಲ್ಲ. ಹಾಗಾಗಿ ಏನಪ್ಪ ಅಂದ್ರೆ ಮೊದಲು ಸ್ಪಷ್ಟವಾಗಿ ಏನಪ್ಪ ಅಂದ್ರೆ, ಯಾಕಂದ್ರೆ ಮಾಧ್ಯಮದವರಿಗೆ ಹೇಳ್ತೇನೆ, ಯಾಕಂದ್ರೆ KRS ಪಕ್ಷ ಬಗ್ಗೆ ಒಲವಿರ್ತಕ್ಕಂಥ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಾಗಲಿ ಅವರು ಒಂದಿಷ್ಟು ಏನಪ್ಪ ಅಂದ್ರೆ ಇಲ್ಲಪ್ಪ KRS ಪಕ್ಷವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಇದನ್ನ ಹತ್ತಿಕ್ಕುವ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥ ವಿಚಾರ ಇಟ್ಕೊಂಡು ಬೆಂಬಲವನ್ನ ನೀಡಿದಿರಿ. ಇನ್ನು ನಾನು ಒಂದು ವಿಚಾರವನ್ನ ಹೇಳಬೇಕು, ಸ್ಯಾಟಲೈಟ್ ಮಾಧ್ಯಮಗಳು ಎಂದೂ ಸಟಿಕೆ KRS ಪಕ್ಷದ ಬಗ್ಗೆ ಏನಾದರೂ ನೀವು ಪ್ರಚಾರ ಮಾಡುವುದು ಹಾಗಿದ್ರೆ ಇವತ್ತಿಗೆ ಏನಪ್ಪಾ ಅಂದ್ರೆ KRS ಬಗ್ಗೆ 1857ರ ಕ್ರಾಂತಿ, ಸ್ವತಂತ್ರ ಹೋರಾಟಗಾರ ಕ್ರಾಂತಿಯನ್ನ ಮತ್ತೆ ಇನ್ನೊಂದು ಚರಿತ್ರೆಯಾಗಿ ತೋರಿಸಬಹುದಾಗಿತ್ತು. ಅಷ್ಟೆಲ್ಲ ಕೆಲಸಗಳನ್ನ ಮಾಡಿದ್ದೀವಿ. 1942ರಲ್ಲಿ ಏನಪ್ಪಾ ಅಂದ್ರೆ ಭಾರತ ಕ್ವಿಟ್ ಇಂಡಿಯಾ ಆಕ್ಟ್ ಚಳುವಳಿದಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಏನಪ್ಪ KRS ಪಕ್ಷದ ರಾಜ್ಯದಲ್ಲಿ ನಾವು ಹೋರಾಟಗಳನ್ನು ಮಾಡಿದ್ದೀವಿ. 1930 ದಂಡಿ ಸತ್ಯಾಗ್ರಹಕ್ಕಿಂತ ನಾವು ಹೆಚ್ಚಿಗೆ ಏನಪ್ಪ ಕೆಲಸಗಳನ್ನ ಮಾಡಿದ್ದೀವಿ. KRS ಪಕ್ಷದ ಬಗ್ಗೆ ಅಷ್ಟು ಒಲವು ಪ್ರೀತಿ ಸ್ಯಾಟಲೈಟ್ ಮಾಧ್ಯಮಗಳಿಗೆ, TV ಮಾಧ್ಯಮಗಳಿಗೆ ಇದ್ದಿದ್ರೆ ಇವತ್ತು ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಪಕ್ಷ ಯಾವ ಗತಿಯಲ್ಲಿ ಚಾಳ್ತಾ ಇದೆ ಅಂದ್ರೆ ಪ್ರತಿಶತ ನಾನು ಅಷ್ಟು ಇಲ್ಲ ಅಂದ್ರೆ ಸದ್ಯಕ್ಕೆ ಈಗ KRS ಪಕ್ಷ ಕಾರಣದಿಂದ ಒಂದು 15-20% ಭ್ರಷ್ಟಾಚಾರ ನಿಂತಿದೆ. ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಬಡವರು ಮತ್ತು ಧ್ವನಿ ಇಲ್ಲದವರು ಒಂದಷ್ಟು ಧ್ವನಿಯಾಗಿ ಏನಪ್ಪ ಕೆಲಸ ಮಾಡ್ಲಿಕ್ಕೆ KRS ಪಕ್ಷ ಕಾರಣ ಆಗೈತಿ. ಒಂದು ವೇಳೆ ಮಾಧ್ಯಮಗಳು, ಸ್ಯಾಟಲೈಟ್ ಮಾಧ್ಯಮಗಳು ತಮ್ಮನ್ನು ತಾವು ವೃತ್ತಿ ಧರ್ಮವನ್ನು ಮಾರಿಕೊಳ್ಳಾರದೆ KRS ಪಕ್ಷದ ಬಗ್ಗೆ ಈಗೇನು ಹಾಕಿದಿರಲ್ಲ, KRS ಪಕ್ಷ ಸೈನಿಕರ ಮೇಲೆ ಏನಪ್ಪ ಅಂದ್ರೆ ರಾಜ್ಯದಂತ FR ದಾಖಲು ಏನಪ್ಪ ಅಂದ್ರೆ DG IGP ಅವರಂತ ಆದೇಶ, ಅಟ್ಲೀಸ್ಟ್ ನಿಮಗಾದ್ರೆ ಸೆನ್ಸ್ ಬೇಕಲ್ಲ, ಅಟ್ಲೀಸ್ಟ್ ಅವ್ರ ಆದೇಶ ಆಗಿತ್ತು ಇಲ್ಲೋ, ಇನ್ನು ನಾವು ಸುಳ್ಳು ಮಾಹಿತಿ ಹಾಕಕತ್ತೀವಿ, ಸುಳ್ಳು ಮಾಹಿತಿ ಹಾಕೋದ್ರಿಂದ ಆದರೂ ನಮ್ಮ TRPನೂ ತಳಗ ಹೋಗ್ತೈತಿ. ನೀವು ನಮಗಂತೂ ಏನು ಸಪೋರ್ಟ್ ಮಾಡ್ತಾ ಇಲ್ಲ, ಬೆಂಬಲಿಸ್ತಾ ಇಲ್ಲ. ಅಟ್ಲೀಸ್ಟ್ ಕೊನೆ ಪಕ್ಷ ಏನಪ್ಪ ಅಂದ್ರೆ ಸುದ್ದಿ ಆದ್ರೆ ಹಾಕುವಾಗಾದ್ರೂ ಕಣ್ ತೆಗೆದು ನೋಡ್ಬೇಕಲ್ಲ ಒಂದು ಸ್ವಲ್ಪ. ಹೌದಾ? ಇಲ್ಲ, ಆತರ ಇಲ್ಲ. ಯಾಕಂದ್ರೆ ಈಗ ಫಂಡಮೆಂಟಲ್ಸ್ ರೈಟ್ಸ್ ಏನಪ್ಪ ಅಂದ್ರೆ 19 ಮತ್ತು 21 ಏನಪ್ಪ ಅಂದ್ರೆ ಇದು ಏನಾಗ್ತೈತೆ ಅಂದ್ರೆ ಅದು ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನ ಕೋರ್ಟಲ್ಲಿ ಪ್ರಶ್ನೆ ಮಾಡ್ಬೋದು. ಯಾವ ವ್ಯಕ್ತಿ ಏನಪ್ಪ ಅಂದ್ರೆ ಸ್ವತಂತ್ರವನ್ನು ಹರಣ ಮಾಡಕ್ ಬರೋದಿಲ್ಲ, ಸರ್ಕಾರನೂ ಆದೇಶ ಮಾಡಕ್ ಬರೋದಿಲ್ಲ. ಹಾಗೆ ಯಾಕಂದ್ರೆ ಇವರು ಯಾಕೆ ಈ ವಿಷಯವನ್ನ ನಿಮಗೆ ಹೇಳ್ತೀನಿ ಸ್ಪಷ್ಟವಾಗಿ, ಅದು ಯಾವನೋ ಒಬ್ಬ ಸರ್ಕಾರಿ ನೌಕರದನಲ್ರಿ, ಸರ್ಕಾರಿ ನೌಕರನ ಭ್ರಷ್ಟಾಚಾರಕ್ಕೆ ಒಳಪಟ್ಟಂತ ಒಬ್ಬ ಸರ್ಕಾರಿ ನೌಕರ ಇರ್ತಾನೆ, ಅಥವಾ ಈ ನಮ್ಮ ಪಕ್ಷದ ಬೆಳವಣಿಗೆಯನ್ನು ಕಂಡು ಮಾಡಿ ಆಲಾರಂತ JCB ಪಕ್ಷದಗಳು ಯಾರೋ ಒಬ್ರು ಇರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಲೆಟರ್ ಅನ್ನ ಕಳಿಸ್ತಾರೆ. ಆ ಲೆಟರ್ ಏನಪ್ಪಾ ಅಂದ್ರೆ ಎಲ್ಲಿಗಂದ್ರೆ DG IGP ಅವರಿಗೆ ಒಂದು ಲೆಟರ್ ಅನ್ನ ಹೋಗ್ತೈತಿ. ಅವ್ರ ಲೆಟರ್ ಇಂದ ಈ ತರ ಇದೆ, ನಿಮ್ಮ ಯಾವುದು ರಾಮನಗರ, ಈಗ ದಕ್ಷಿಣ ಬೆಂಗಳೂರು ಅಂತೀವಲ್ಲ, ಅಲ್ಲಿಗೆ ಹೋಗಿ ಏನಾಗ್ತದೆ ಅಂದ್ರೆ ಇಲ್ಲ ಏನಪ್ಪ ಅಂದ್ರೆ ಒಂಥರ ಜನರು ಏನಪ್ಪ ಸಮಸ್ಯೆ ಹೇಳ್ಕೊಂಡು ಒಂದು ಲೆಟರ್ ಕಳಿಸಿದ್ದಾರೆ, ಅದು ನಿಮ್ಮ ಗಮನಕ್ಕೆ ಅಂತ ಹೇಳಿ ರಾಮನಗರ ಜಿಲ್ಲೆಗೆ ಬರುತ್ತೆ. ರಾಮನಗರ ಜಿಲ್ಲೆಯಿಂದ SP ಅವರು ಒಂದು ಆದೇಶ ಹೊರಡಿಸ್ತಾರೆ. ಅವರಿಂದ ತಳಗಡೆ ಇರತಕ್ಕಂಥ ಎಲ್ಲಾ ಪೊಲೀಸ್ ಠಾಣೆಗಳು ಈ ತರ ಒಂದು ದೂರು ಬಂದಿದೆ ತಮ್ಮ ಗಮನಕ್ಕೆ. ಅದರ ಹೊರತ ಯಾವ ಜಿಲ್ಲೆಯಲ್ಲಿ ಇರ್ತಕ್ಕಂಥ 31 ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಆ ತರ ಯಾವುದೂ ಏನಪ್ಪ ಅಂದ್ರೆ ಆದೇಶಗಳಿಲ್ಲ, ಅದು ಹೊರಡಿಸಕ್ಕೂ ಬರೋದಿಲ್ಲ. ಯಾಕಂದ್ರೆ
ಹೌದಾ, ಮೂಲಭೂತ ಹಕ್ಕುಗಳನ್ನು ಕಸ್ಕೊಂಡ್ರೆ ಹೇಗೈತೆ ಅನ್ನುವಂಥ ವಿಚಾರ. ಈಗಾಗಲೇ ಏನಾಗಿದ್ದೈತೆ, ಕೇರಳ ಹೈಕೋರ್ಟ್ ಮತ್ತು ಗುಜರಾತ್ ಹೈಕೋರ್ಟ್ದು ಉಲ್ಲಂಘನೆ ಆಗಿದ್ದೈತಿ. ಇದು ಸುಪ್ರೀಂ ಕೋರ್ಟ್ ಈ ತರ ಲೈವ್ ಮಾಡಿದ್ದಕ್ಕೆ ತಿರಸ್ಕಾರ ಮಾಡಿದ್ದೈತಿ. ಇದು ಒಂದ್ ಇದು ಏನೈತಿ ಅಂತ ಹೇಳಿದ್ರೆ ವೈಲೇಷನ್ ಆಫ್ ಕೋರ್ಟ್ ಆರ್ಡರ್ ಆಗ್ತದೆ. ಈಗ ಏನೈತಿ, ನಾವು ಮುಂದೆ ಬರೋ ದಿನಗಳಲ್ಲಿ ನಮ್ಮ ಮೇಲಿನ ಅಧಿಕಾರಿಗಳು ಅದ್ರ ಬಗ್ಗೆ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡ್ತೀವಿ. ನಾವು ಇದು ಕೋರ್ಟನ್ನು ನಾವು ಚಾಲೆಂಜ್ ಮಾಡ್ತೀವಿ. ಯಾಕೆ ಒಂದು ವಿಚಾರ ನಾನು ಹೇಳ್ತೀನಿ ಅಂದ್ರೆ, ಈಗ ವೈದ್ಯರ ಹತ್ರ ಹೋಗ್ತೀವಿ ರಕ್ತ ಚೆಕ್ ಮಾಡ್ಕೊಳ್ಳೋ. ರಕ್ತ ಚೆಕ್ ಮಾಡ್ಕೊಳಕ್ ಏನಪ್ಪ ಅಂದ್ರೆ ಫೀಸ್ ಇರುತ್ತೆ 3,000 ರೂಪಾಯಿ ಇರ್ತೈತಿ. ಅಲ್ಲಿ 3,000 6,000 ಕಟ್ತಿರ್ತೀರಿ. ಹಾಗೆ ನಾವು ಒಬ್ಬ ವಕೀಲನಾಗಿ ನಮ್ಮ ಫೀಸ್ ಎಷ್ಟಿದೆ, ಬೇಲ್ ಎಷ್ಟು ಫೀಸ್ ಇದೆ, ಏನು ಫೀಸ್ ಇದೆ ನಮಗೆ ಗೊತ್ತಿರುತ್ತೆ. ಹೌದಾ, ಅದು ಹೇಳಬಾರ್ದು ಅಂತೇಳಿ ನಮಗೇನದು ಹೊರೆ ಆಗೋದಿಲ್ಲ. ಕಾನೂನು ಮೂಲಕ ನಾವು ಹೋರಾಟವನ್ನು ಮಾಡ್ತೀವಿ. ಯಾಕೆ ಈ ವಿಚಾರವನ್ನು ಹೇಳ್ತೀನಿ ಅಂದ್ರೆ, KRS ಪಕ್ಷದವ್ರ ಮೇಲೆ ಹೇಗಾದ್ರೂ ಮಾಡಿ ಏನಪ್ಪ ಅಂದ್ರೆ KRS ಪಕ್ಷವನ್ನ ಈ ರಾಜ್ಯದಲ್ಲಿ ಹಿಂದಕ್ಕೆ ತಳ್ಳಬೇಕು. ಯಾಕಂದ್ರೆ JDS ಕಾಂಗ್ರೆಸ್, ಈಗ ಕಾಂಗ್ರೆಸ್ ಪಕ್ಷದ ದುರಾಡಳಿತ ಇದೆಲ್ಲ, ಇದನ್ನ ಏನಪ್ಪ ಹೇಗಾದ್ರೂ ಮಾಡಿ ತಮ್ಮ ದುರಾಡಳಿತ ಏನಪ್ಪ ಮರಿ ಮಾಚಲಕ್ಕ KRS ಪಕ್ಷದವ್ರು ಏನಪ್ಪ ಬಿಡ್ತಾ ಇಲ್ಲ ಅನ್ನುವಂಥ ವಿಚಾರ. ಈಗ ನಾನು ಒಂದು ಉದಾಹರಣೆ, ಮೊನ್ನೆ ದಿನ ಬೆಂಗಳೂರಿನಲ್ಲಿ ನಮ್ಮ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬೈರತಿ ಆರೋಗ್ಯ ಸ್ವಾಮಿ ಅವರು ಒಂದು ಬರೀ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕೊಳ್ತಾರೆ. ಒಂದು ಪೋಸ್ಟ್ ಹಾಕೋತಾರೆ. ಏನಂದ್ರೆ, ಬೆಂಗಳೂರಲ್ಲಿರ್ತಕ್ಕಂಥ ಡ್ರಗ್ಸ್ ಫ್ಯಾಕ್ಟ್ರಿಗೆ ಏನಪ್ಪಾ ಅಂದ್ರೆ ಅದು ನಡೀಲಿಕ್ಕೆ ಮೂಲಭೂತ ಕಾರಣ ಸ್ಥಳೀಯ ಶಾಸಕನೇ ತಂದೆ ಕಾರಣ ಅಂತ ಹೇಳ್ತಾರೆ. ಅಷ್ಟಕ್ಕೆ ಉಕ್ಕಿ ಬಂದ್ಬಿಡ್ತದೆ ಅವ್ರಿಗೆ ರೋಷ ಆಜ್ಞೆ. ಯಾಕಂದ್ರೆ ಪೊಲೀಸರಿಗೆ ಉಕ್ಕಿ ಬರೋದಿಲ್ಲ, ಸ್ಥಳೀಯ ಶಾಸಕ ಫೋನ್ ಹೇಳಿರ್ಬೋದು ಮೇ ಬಿ, ನಾನು ಶಾಸಕ ಇದ್ದೇನೆ ಅಂದ್ಗಳು ಇವರು ಉಕ್ಕಿ ಬಂದು ಓಡಿ ಬಂದು ಅವ್ನು ಹಿಡ್ಕೊಂಡು ಒಯ್ದು ಏನು ದೊಡ್ಡ ಭಯೋತ್ಪಾದಕದ ಜೈಲಿಗೆ ಹಾಕ್ತಾರೆ. ಹೌದಾ, ಇಷ್ಟಕ್ಕೆ ನಾನಂತೀನಿ, ಇದೇ ಆಸಕ್ತಿ, ಇದೇ ನಿಮ್ಗೇನಪ್ಪ ಅಂದ್ರೆ ಕಾನೂನು ಉಕ್ಕಿ ಬರ್ತಾ ಇತ್ತಂದ್ರೆ, ನಾನು ಒಂದು ವಿಚಾರ ಕೇಳ್ತೀನಿ. ಮೊನ್ನೆ ಏನಪ್ಪ ಅಂದ್ರೆ ಏನು ಸಿಡ್ಲಘಟ್ಟ ಅಲ್ಲ ಸಿಡ್ಲಘಟ್ಟ ಪೌರಾಕ್ತಿ ಏನಪ್ಪ ಅಂದ್ರೆ ಹೆಣ್ಮಗಳ್ರಿ ಪಾಪ. ಒಬ್ಬ ತಾಯಿ ಏನಪ್ಪ ಹೆಣ್ಮಗಳು ಏನಪ್ಪ ಅಂದ್ರೆ ಕಾನೂನುಬದ್ಧವಾಗಿ ಕೆಲಸ ಮಾಡ್ತಕ್ಕಂಥ ಯಾವ ಕಾಂಗ್ರೆಸ್ ಏನಪ್ಪ ಮುಖಂಡ ಅಂತ ಕಾಂಗ್ರೆಸ್ ರಾಜಗೌಡ ನೇರವಾಗಿ ಏನಪ್ಪಾ ಅಂದ್ರೆ ಆ ತರ ಶಬ್ದ ಒಳಗೆ ಮಾತಾಡ್ತಾನೆ. ಇವನು ವಿರುದ್ಧ ಕಾರ್ಯಕ್ರಮ ಆಗೋದಿಲ್ಲ. ಅಲ್ಲ, ಅವ್ನು ಬಂಧನ ಮಾಡಕ್ಕಾಗಲಿ, ಅವ್ನು ಹಿಡಿಯಕ್ಕಾಗಲಿ. ಇವ್ರು ದೊಡ್ಡ ಮಾತ್ರ ನಾವು ಎಲ್ಲೇ ಅಡಿ ಕೂತ್ರು ಮೂಲ್ಯಾಗ ಹುಡುಕ್ತೀರಿ ಏನೋ ತಪ್ಪು ಮಾಡಿಲ್ಲ ಅಂದ್ರೆ ಸದ್ಯಕ್ಕೆ ಸ್ವತಂತ್ರ ಹೋರಾಟಗಾರರು ಈಗೇನಾದ್ರು ಮೂವ್ಮೆಂಟ್ ಇದ್ರೆ ಸ್ವತಂತ್ರ ಹೋರಾಟಗಾರರು ಮಾಡುವಂತ ಕೆಲಸಗಳು ನಾವು ಮಾಡ್ತಿದ್ವಿ. ನಮ್ಮ ಪಕ್ಷದ ಏನಪ್ಪ ಒಂದು ಪೋಸ್ಟ್ ಹಾಕ್ತಾರೆ, ಅವನು ಹುಡುಕಿ ತಂದು ಜೈಲಿಗೆ ಹಾಕುವಂತ ಶಕ್ತಿ ಇರುವಂತ ಪೊಲೀಸ್ ಇಲಾಖೆಗೆ ಅವಾಜ್ ಶಬ್ದ ಏನಪ್ಪಾ ಅಂದ್ರೆ ನಿಮ್ಮದೇ ಅದು ಒಂದು ಇಲಾಖೆ ಅಲ್ಲ. ಇಲಾಖೆ ಒಬ್ಬ ಹೆಣ್ಮಗಳಲ್ಲ, ಈ ನಾಡಿನ ಹೆಣ್ಮಗಳು. ಆಕೆ ಅವಮಾನ ಸರ್ಕಾರಿ ಅಧಿಕಾರಿ, ಆಕಿಗೆ ಕೆಲ್ಸಕ್ಕೆ ತಡೆ ಅಡಚಣೆ ಮಾಡ್ತಾ ಇಲ್ಲ ಈ ರಾಜಗೌಡ. ಕಾನೂನು ಅಡಚಣೆ ಮಾಡ್ತಾ ಇರೋದು ಯಾವುದೇ ಅಧಿಕಾರಿ ಇರಲಿ ಅದು ಅಡಚಣೆ ಅನಿಸಲ್ಲ ಅವ್ರಿಗೆ. ಯಾಕಂದ್ರೆ ಅವನ ಮೇಲೆ 16 ಕೇಸ್ ಅದಾವ, ಕ್ರಿಮಿನಲ್ ಕೇಸ್ 16 ಕೇಸ್ ಅದಾವ. 16 ಕೇಸ್ ಇದ್ದಾವ, ಏನ್ ಮಾಡಿದ್ರು ಅದು ಏನೋ ಅನ್ಸಲ್ಲ. ನಮ್ಮ ಮೇಲೆ ಏನಾದ್ರು ಯಾವನೋ ಬಡವನಿಗೆ ಅನ್ಯಾಯ ಆಗ್ತಂದ್ರೆ ನಾವು ಹೋಗಿ ನಿಂದಿರ್ತೀವಲ್ಲ, ಅವ್ರಿಗೆ ಚುರ್ರೋ ದುಡಿದಿತ್ತು ಒಳಗೆ. ಯಾಕಂತಂದ್ರೆ ಇಂದಿನ ಕರ್ನಾಟಕ ರಾಜ್ಯದ ಒಳಗ KRS ಪಕ್ಷದ ಜನಪ್ರಿಯ ಬೆಳೆಯುತ್ತೆ, ಅದಕ್ಕೆ ತಡೆಗಟ್ಟಲು ಈ ಕಾರ್ಯಾಚರಣೆಯನ್ನು ಮಾಡಿರ್ತಾರೆ. ಯಾಕಂತ ಹೇಳಿದ್ರೆ ಈಗ ಬಿಜೆಪಿ ಮತ್ತು JDS ಮುಗಿದು ಹೋಗಿದ್ದೈತಿ. ಕಾಂಗ್ರೆಸ್ ಪಕ್ಷದ ಈಗ ಹಗರಣಗಳು ಹೊರಗೆ ತೆಗಿಲಿಕ್ಕೆ ಬಹಳಷ್ಟು KRS ಪಕ್ಷದ ಕಾರ್ಯಕರ್ತರು ಏನಪ್ಪಾ ಅಂದ್ರೆ KRS ಪಕ್ಷದ ಕಾರ್ಯಕರ್ತರು ಇನ್ಸೈಡ್ ದಲ್ಲಿ ಕಾನೂನು ಘಟಕದಲ್ಲಿ ಇರೋರು ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಪಕ್ಷದ ಎಲ್ಲ ಹಗರಣವನ್ನ ತೆಗೆದು ಮುಂದೆ ಜನರ ಮುಂದೆ ತೆಗೆದಿಡುತ್ತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಅದು ಅವ್ರಿಗೆ ನುಂಗ್ಲಕ್ಕೆ ಆಗ್ತಾ ಇಲ್ಲ. ಈಗ ನಾವು ಯಾಕಂದ್ರೆ ಈಗ ಮೊನ್ನೆ ಅಬಕಾರಿ ಇಲಾಖೆ DC ಏನಪ್ಪಾ ಅಂದ್ರೆ 75 ಕೋಟಿ ಅವಾಗ ಹೇಳ್ತಾನೆ, ಒಂದು ಆಡಿಯೋದಲ್ಲಿ ಬರ್ತೈತಿ. ಅವರು DC ಅವ್ರು ಏನಪ್ಪಾ ಅಂದ್ರೆ DC ಆತನ ಅಂತ ಜಗದೀಶ್ ನಾಯಕ್ ಅಂತ ಹೇಳಿ. ಈ ಜಗದೀಶ್ ನಾಯಕ್ ಅಂತಕ್ಕಂಥ ಒಬ್ಬ DC ಏನಪ್ಪಾ ಅಂದ್ರೆ ಒಂದು ಸಣ್ಣ ಲೈಸೆನ್ಸ್ ಬಾರ್ ಲೈಸೆನ್ಸ್ ಕೊಡ್ಬೇಕಾದ್ರೆ 75 ಲಕ್ಷ ಇದೆ. ಆಡಿಯೋದಲ್ಲಿ ಹೇಳ್ತಾನ ನಾವು ನೇರವಾಗಿ ಏನಂದ್ರೆ, ನಾನು ಮುಖ್ಯಮಂತ್ರಿ ಮಗನಿಗೆ 1 ಕೋಟಿ ಕೊಡ್ಬೇಕಂತ ಹೇಳ್ತಾನ. ಈ ಯಾವ ಲೆಕ್ಕ ಕೊಟ್ಟೈತಿ ಸರ್ ಕಾಂಗ್ರೆಸ್ ಸರ್ಕಾರ, ಯಾವ ಲೆಕ್ಕ ಕೊಟ್ಟೈತಿ? ನಾನು ಕೇಳ್ತೀನಿ. ಯಾಕಂದ್ರೆ ಈಗ ಅದ್ರ ಜೊತೆಯಲ್ಲಿ ಏನು ಅಬಕಾರಿ ಮಂತ್ರಿಗಳಾಗಿರ್ತಕ್ಕಂಥ ತಿಮ್ಮಾಪುರ್ ಹೆಸರನ್ನ FIR ದಲ್ಲಿದೆ. ತಿಮ್ಮಾಪುರ್ನ ಯಾಕೆ ಬಂಧಿಸಬಾರ್ದು? ಸಚಿವ ಸಂಪುಟ ಕೈ ಯಾಕೆ ಬಿಡಬಾರ್ದು? ಯಾಕೆ ಬಿಡ್ತಲ್ಲ ಸರ್ಕಾರ? ಅಂದ್ರೆ ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ ಇತರಕ್ಕೆ ಸಾಕಷ್ಟು KRS ಪಕ್ಷ ಇಂಡೈರೆಕ್ಟ್ ಆಗಿ ಅದ್ರ ಜೊತೆಗೆ ಜನರಿಗೆ ಒಳ್ಳೇದು ಮಾಡ್ತಾ ಇದೆ. KRS ಪಕ್ಷವನ್ನು ಹೇಗಾದ್ರೂ ಮಾಡಿ ಮುಗಿಸ್ಬೇಕು ಅನ್ನುವಂತ ಕೆಲವೊಂದು ದುಷ್ಟ ಶಕ್ತಿಗಳು, ಭ್ರಷ್ಟರು, ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರು ಇರ್ತಾರೆ. ಒಟ್ಟು ಮಂದಿ ಎಲ್ಲ ಕೆಲವೊಂದು ಜನ ಇರುವಂತ ಭ್ರಷ್ಟರು ಇವತ್ತು ಹೇಗಾದ್ರೂ ಮಾಡಿ ಪಕ್ಷದ ಬಗ್ಗೆ ಅಪಪ್ರಚಾರ ಮಾಡಿಬಿಡೋಣ, ಸೈನಿಕರ ಏನಂತಾರಲ್ಲ ಆತ್ಮಸ್ಥೈರ್ಯ ಹೋಗಿಸ್ಬಿಡೋಣ ಅನ್ನುವಂತ ವಿಚಾರದಲ್ಲಿದೆ. ನಾವೇನಂತಾರಲ್ಲ, ನಮ್ಮ ಜನಪ್ರಿಯ ಬೆಳೀತದ. ಆದ್ರೆ ನಮ್ಮ ರಾಜ್ಯದ ಎಲ್ಲಾ ಸೈನಿಕರು ಯಾವುದೇ ತನ್ನ ಸ್ವಂತ ಲಾಭಕ್ಕಾಗಿ ಅಲ್ಲ, ಒಂದು ನಿಷ್ಠಾವಂತ ಮತ್ತು ದೇಶಭಕ್ತರಾಗಿ ತಾವು ತಮ್ಮ ಜೀವನ, ತಮ್ಮ ಹಣ, ತಮ್ಮೆಲ್ಲ ಸಂಬಳ ಮಾಡಿ ಮುಂದೆ ಬರ್ತಾ ಇದ್ರು. ಇದಕ್ಕೇನೈತಿ, ನಾವು ಮುಂದೂ ಹೆದರುದಿಲ್ಲ, ಇದೇ ವರಿಸ್ತಾ ಇದೀವಿ ನಾವು. ಇಲ್ಲಿ ನಾವು ಇವಾಗ ಕೇಸ್ ಅವ್ರು ಯಾರೋ ಮಾಡಂದ್ರ ತಂದಿ ಮಾಡ್ತಿರೋ ಏನಪ್ಪ ಅಂದ್ರೆ ವಿವೇಚನೆ ಇರ್ತಿಲ್ಲ ಕನಿಷ್ಠ ಅಲ್ಲ. ಈಗ ಒಂದು ಕೇಸ್ ಮಾಡ್ಬೇಕಾದ್ರೆ ಈಗ KRS ಪಕ್ಷದ ಮೇಲೆ ಹತ್ತತ್ರ ಏನಪ್ಪ ಅಂದ್ರೆ 200-300 ಕೇಸ್ಗಳದಾವ.
ಈ 200-300 ಕೇಸ್ ಎಲ್ಲ ಸೈನಿಕರ ಮೇಲೆ ಹಾಕಿದ್ರಿ, ಅಟ್ಲೀಸ್ಟ್ ಒಂದಾದ್ರೂ ಗೆದ್ದು ಕೋರ್ಟಲ್ಲಿ ಒಂದಾದ್ರೂ ಚಾಲೆಂಜ್ ಮಾಡಿ ಇದು ತಪ್ಪು ಇವರು ಅನ್ಯಾಯ ಮಾಡಿದಾರೆ ಅಂತ ತೋರಿಸುವಂತ ಯೋಗ್ಯತೆ ಏನಾದ್ರೂ ಇದೆಯಾ? ಕೋರ್ಟ್ ಚೀಮಾರಿ ಹಾಕಿದ್ರಿ, ಕೋರ್ಟ್ ಅಲ್ಲಿ ಏನಪ್ಪ ಎಲ್ಲ ಸುಳ್ಳು ಕೇಸುಗಳನ್ನ ಹಾಕಿ ಅಟ್ಲೀಸ್ಟ್ ಏನಪ್ಪ ಚಾರ್ಜ್ ಶೀಟ್ ಅಲ್ಲಿ ಸುಲಭವಾಗಿ ನಾವು ಬಿಡೋಲ್ಲ. ಈಗ ಯಾರಿಗೆ ನಮ್ಮ ಪಕ್ಷದ ಮೇಲೆ ಯಾವ್ದೋ ಒಂದು ಸುಳ್ಳು ಕೇಸ್ ಹಾಕಿದ್ರು, ಸುಳ್ಳು ಕೇಸ್ ಆಯ್ತು, ಕೋರ್ಟಲ್ಲಿ ಏನಪ್ಪ ಅಂದ್ರೆ ಸುಳ್ಳು ಸಾಬೀತಾಯ್ತು, ಸಾಬೀತಾದ್ಮೇಲೆ ನಾವು ಸುಮ್ಮ ಕೊಂದಿರ್ತೀವನ ಡಿಫಾಮೇಷನ್ ಕೇಸನ್ನು ಹಾಕ್ತೀವಿ. ಮತ್ತೆ ಈ ಕರ್ನಾಟಕ ಒಳಗೆ ನೀವು ಓಡಾಡಿ ನೌಕರಿ ಮಾಡ್ಬೇಕಲ್ಲ, 60 ವರ್ಷ ಎಲ್ಲಿ ಓಡಾತೀನಿ ನೇರವಾಗಿ ಏನಪ್ಪ ಮೊದಲೇ ಸೂಕ್ಷ್ಮವಾಗಿ ಬಾಯಿಲಿ ಹೇಳ್ತಿದ್ದೀವಿ. ಈಗ ಏನು ಮಾಡ್ತೀವಿ ಅಂದ್ರೆ ಸೀದಾ ಲೋಕಕ್ಕೆ ಹಿಡಿದು ಕೊಡ್ತೀವಿ, ಬಿಡಲ್ಲ. ಕರೆಕ್ಟ್ ಪ್ರೂಫ್ ಸಮೇತ ಡಾಕ್ಯುಮೆಂಟ್ಸ್ ತೊಗೊಂಡು ನೀನು ಲೋಕಾಯುಕ್ತ ಟ್ರ್ಯಾಪ್ ಮಾಡಿ ನೀನು 7 ಅನ್ನೋದು ಮಾಡಿ ತೋರಿಸ್ತೀವಿ. ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಇದು ಒಂದು ಉದಾಹರಣೆ ಹೇಳ್ತೀನಿ, ನಾನು ಹೇಳ್ಬಾರ್ದು ಯಾವ್ದಾರು ಗೋಲುಮುಟ್ಟ ನೋಡ್ಲಕ್ಕೆ ಏನಪ್ಪ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ MD ಅವ್ರು ಬಂದಿದ್ರು ತಮ್ಮ ಸ್ವಂತಕ್ಕೆ. ಆ MD ಏನಪ್ಪ ನಮ್ಮ ಪಕ್ಷವ್ರ ಮೇಲೆ ಕೇಸ್ ಮಾಡಿದ್ರು, ಇವತ್ತೇ ಸಸ್ಪೆಂಡ್ ಆಗಿ ಮನ್ಯಾಗ ಮುಗಿಸಿದ್ವಿ KRS ಪಕ್ಷವ್ರು. ನಾವು ಹೇಳಬಾರ್ದು ಅದನ್ನ, ಯಾಕಂದ್ರೆ ಆಕಿನ ಎಲ್ಲ ಹಗರಣ ತೆಗೆದು ಹೊರಗಡೆ ಇಟ್ಟು ಮಾಡಿ ನೌಕರಿ ಕಳ್ಕೊಂಡು ಈಗ ಕೂತಿದ್ದಾಳೆ ಬಾಯಿ ತಂಗಿ. ಆ ಟೈಮ್ ಸುಲಭ ನಾವೇನು ಕುಂತಿರಲಿಲ್ಲ. ನೀವು ಏನಪ್ಪ ನಿಮ್ಗೆ ಯಾರಾದ್ರೂ ಮಾರ್ತು ಕುಂದಿರ್ಬೋದು, ನಮ್ಮ ಕೆಲಸನೇ ಅದೇ ಇರ್ತದೆ ದಿನ. ನೀವು ಎಲ್ಲಿ ಹೋಗ್ತೀರಿ, ಯಾರಿಗೆ 1 ರೂಪಾಯಿ ತೊಗೋತೀವಿ. ನಾನು ಪುಣ್ಯಾತ್ಮ ರವಿಕಿರಣ ಅನ್ನಲ್ಲ, ಇನ್ಸ್ಪೆಕ್ಟ್ರು ಏನೋ ಅದ ಸಬ್ ಇನ್ಸ್ಪೆಕ್ಟ್ರು ಅದ ಯಾವನೋ ಹೊರ ಕಣ್ಣ ಮೂಗಿ ಹಿಂಗೆ ಮಾಡಿ ಹಾರಾಡ್ತಿದ್ದಲ್ಲ ತಮ್ಮ. ಮತ್ತೆ ನೀ ಕರ್ನಾಟಕದಾಗ ಇದೇ ಬಾರ್ಡರ್ ತಿರ್ಗಾಡ್ಬೇಕು, ಮತ್ತೆ ಇಲ್ಲೇ ನೌಕರಿ ಮಾಡ್ಬೇಕು ನೀನು, ಮತ್ತೆ ನೀನು ಇಲ್ಲೇ ಮಾಡಬೇಕು, 60 ವರ್ಷ ಇಲ್ಲೇ ನಡೆಸ್ಬೇಕು ನೀನು. ಪ್ರತಿದಿನ ಅನ್ಸೋದಿಗೆ ಯಾರಾದ್ರೂ ಕಡೆಯಿಂದ 100 ರೂಪಾಯಿ ಲಂಚ ತಗೊಳ್ತಿದ್ದೆ ಅಂದ್ರೆ KRS ಪಕ್ಷ 14 ಕಾಯ್ತಿರ್ತಾರೆ ನಿನ್ಗೆ. ನಿನ್ನ ಸಂಬಳದಲ್ಲಿ ನ್ಯಾಯಯುತವಾಗಿ ನೀ ಜೀವನ ಮಾಡೋಕೆ ಮುಂದೆ. ಒಂದು ಸಲ KRS ಪಕ್ಷ ಅಂದ್ರೆ ಒಂದು ಸಲ KRS ಪಕ್ಷದ ಜೊತೆ ಅಟ್ಯಾಚ್ಮೆಂಟ್ ಆದರೆ ಇಡೀ ನಿನ್ನ ಜೀವನದಲ್ಲಿ ನೀನು ಲಂಚ ತೊಗೊಳಕ್ಲಿಲ್ಲ ತೊಗೊಂಡು ನಿನ್ಗೆ ಯಾರಾದ್ರೂ ಬಿಡ್ಬೋದು. ನಾವು ಹತ್ರ 15 ಕಣ್ಣಾಗ ಕಾಯ್ತಿರ್ತೀವಿ, ಪ್ರತಿ ಕ್ಷಣ ಪ್ರತಿದಿನ ನೀನು ಯಾವಾಗ ಕಾಯ್ತಿರ್ತೀವಿ ಅದಕ್ಕೆ. ಹಾಗಾಗಿ ನೀವು ಅಷ್ಟು ಸುಲಭವಾಗಿ ತಿಳ್ಕೊಬಿಟ್ರಿ KRS ಪಕ್ಷದವ್ರು ಯಾವುದಕ್ಕೂ ಅನ್ಸೋದಿಲ್ಲ. ಯಾಕಂದ್ರೆ ನಾವು ಪ್ರಾಮಾಣಿಕವಾಗಿ ಕೆಲಸಗಳನ್ನ ಮಾಡ್ತಿದ್ವಿ ಸರ್. KRS ಪಕ್ಷ ನಾಡಿನ ಜಲ ನೆಲ ಹೌದಲ್ಲ ಸರ್, ಸಂಸ್ಕೃತಿ ಆಚಾರ ವಿಚಾರಗಳನ್ನು ಕಾಪಾಡೋಗೋಸ್ಕರ ಮತ್ತೆ ಇಲ್ಲಿರುವಂತ ಭ್ರಷ್ಟಾಚಾರ ತಡೆಗಟ್ಟುಗೋಸ್ಕರ ಈಗ ನೋಡಿ ಸರ್, ಈ ಗ್ಯಾಸ್ಗಳಾಗಲಿ ಹೌದಲ್ಲ ಸರ್, ಗ್ಯಾಸ್ ಪಟಾಕ್ಷಿ ಆಗಿರ್ಬೋದು, ಇವೆಲ್ಲ ಕಾನೂನಾತ್ಮಕವಾಗಿ ಎಲ್ಲೆಲ್ಲಿ ಇರಬೇಕು ಹೆಂಗಿರ್ಬೇಕು ಅನ್ನೋದು ಒಂದು ಸಿಸ್ಟಮ್. ಈಗ ಉದಾಹರಣೆ ಕೊಡ್ತೀನಿ ಸರ್, ಒಂದು ಸರಾಯಿ ಅಂಗಡಿ ರಾತ್ರಿ 10 ಗಂಟೆಗೆ ಮುಚ್ಚಬೇಕು ಅನ್ನೋದಿತ್ತಂದ್ರೆ 12 ಗಂಟೆ ಒಳಗೆ ಓಪನ್ ಇರ್ತೈತ್ರಿ. ಅದು ಬೆಳಗ್ಗೆ 6 ಗಂಟೆಗೆ ಚಾಲೂ ಮಾಡಿರ್ತಾರೆ. ಇದನ್ನ ಪ್ರಶ್ನೆ ಮಾಡುವಂತ ಪೊಲೀಸರು ಇಲ್ರಿ. ಇಲ್ಲಿ ಆಟೋ ಹೊಡೆಯಂತವ್ರು ಯಾವ 3 ಜನ 4 ಜನ ಕೂತ್ರ ಪ್ರಶ್ನೆ ಮಾಡ್ತಾರ. ಬಸ್ ಒಳಗ ಇಲ್ಲದ್ರ ಕನಿಷ್ಠ 60 ಜನ 100 ಜನ ಮಂತ್ಲಿ ಕೊಡ್ತಾರ. ನೀವು ಮಂತ್ಲಿ ಕೊಡ್ತೇನೆ. ಆದ್ರ ನಂದೇನು ಪ್ರಶ್ನೆ ಸರ್, ಇಂಥವೆಲ್ಲ ಕಣ್ಣು ಮುಂದೆ ಕಂಡ್ರು ಕೂಡ ಅವ್ರಿಗೆ ಹಿಡಿಯಂಗಿಲ್ಲ. KRS ಪಕ್ಷದವ್ರ ಒಂದು ಏನೋ ಅಂದ್ರೆ ಇವ್ರ ಮಾಡಿರುವಂತ ಒಂದು ತಪ್ಪನ್ನ ಹಿಡಿಯೋಗೋಸ್ಕರನೇ KRS ಪಕ್ಷದವ್ರ ಮೇಲೆ ಇಷ್ಟು ಶಿಕ್ಷೆ ಆಗ್ಬೇಕು, ಇವ್ರಿಗೆ ಉದ್ದೇಶಪೂರ್ವಕವಾಗಿ ಹತ್ತಿಕ್ಬೇಕು ಅನ್ನುವಂಥದ್ದು ಒಂದು ಪ್ಲಾನ್ ಹಾಕ್ಯಾರಲ್ಲ ಸರ್. ಇದು ಎಷ್ಟರ ಮಟ್ಟಿಗೆ ಸರಿ? ಇದು ಹತ್ತಿಕ್ಕೋದೇನಪ್ಪ ಅಂದ್ರೆ ಅವ್ರ ಪ್ಲಾನ್ ಅಂದ್ರೇನು, ಅದು ನಮ್ಮನ್ನ ಹತ್ತಿಕ್ತಲ್ಲ. ಅವ್ರೇನಂದ್ರೆ ಪಕ್ಷವನ್ನ ಅವ್ರು ಪ್ರಚಾರ ಮಾಡ್ತಿದ್ದಾರೆ ಫ್ರೀ ಆಗಿ. ನಮಗ್ ತೀರಾ ಚಲೋ, ಯಾಕಂದ್ರೆ ಪಕ್ಷವನ್ನ ಪ್ರಚಾರ ಮಾಡ್ತಿದ್ರೆ ಕೆಲವೊಂದು ಕಾಂಗ್ರೆಸ್ ಇದವರು ಸಹ ಈ ವಿಷಯ ಕುರಿತು ಈಗ ಏನು ಇದು KRS ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಇದಕ್ಕೆ ಇವರು ಇದನ್ನ ಮಾಡಿದ್ದಾರೆ ಅಂತ ಹೇಳಿ ತಮ್ಮೇ ಅಭಿಪ್ರಾಯ ಇದನ್ನ ಕಳ್ಕೊಳ್ಳಿ. ಇನ್ನೊಂದು ಪ್ರಶ್ನೆ ರೀ, ಇಲ್ಲೇ ಇಂಡಿ ಒಳಗ್ರಿ ಮನೆ ಇವ್ರು ಏನ್ ಮಾಡ್ತಾರೆ, ಸರ್ಕಾರಿ ಇಲಾಖೆ ಒಳಗ ವಿಡಿಯೋ ಮಾಡಬಾರ್ದು ಹೇಳ್ತಾರ. ಇಲ್ಲಿ ಏನಾಗಿತ್ತು ಅಂದ್ರೆ ಜೀವಂತ ಇರುವಂತ ವ್ಯಕ್ತಿಯ ಮರಣ ದಾಖಲೆ ಕೊಡ್ತಾರೆ ಸರ್. ಇಂಥವೆಲ್ಲ ಸಮಾಜಕ್ಕೆ ಹೌದಲ್ಲ ಸರ್, ಸಮಾಜಕ್ಕೆ ತೋರಿಸ್ಕೊಡ್ಬೇಕಾದ್ರೆ ನಾವು ಮತ್ತೆ ವಿಡಿಯೋ ಲೈವ್ ಮಾಡಬೇಕಲ್ರಿ. ಈಗ ಒಂದು ಕಾಪಿ ಏನಪ್ಪ ಅಂದ್ರೆ ನಾನು ಹೇಳ್ತೀನಿ ಏನಪ್ಪ ಅಂದ್ರೆ ಯಾವ ಪುಣ್ಯಾತ್ಮ ಯಾವ ರೀಲ್ಸ್ ಮಾಡ್ತಾ ಇಲ್ಲ. ಕರ್ನಾಟಕದ ಅಧಿಕಾರಿಗಳು ಮತ್ತು ಕಾನೂನು ವ್ಯವಸ್ಥೆಗೆ ಜನರ ಮುಂದೆ ಗಮನಕ್ಕೆ ತರ್ತಾ ಇದ್ದೀವಿ. ಇದು ಯಾವನೋ ಒಬ್ಬ ವ್ಯಕ್ತಿ ಏನಪ್ಪಾ ಅಂದ್ರೆ ಭ್ರಷ್ಟ ಇರ್ತಕ್ಕಂಥ ವ್ಯಕ್ತಿಯ ಏನಪ್ಪ ಅವ್ರನ್ನ ನೌಕರಿಸ್ತಿರ್ಬೋದು. ಅವ ಏನಪ್ಪಾ ಅಂದ್ರೆ ಒಂದು ಲೆಟರ್ ಬರ್ದಾನೆ ಅಷ್ಟೇ. ಲೆಟರ್ ಬರ್ದಾನೆ, ಪುಣ್ಯಾತ್ಮ ಲೆಟರ್ ಬರ್ತಾನೆ, ಸರಿಯಾಗಿ ಲೆಟರ್ ಬರೀದಾರೆ ಕಳಿಸ್ಬೇಕಲ್ಲ. ಅದಕ್ಕೆ ಐನೋಡು DG IGP ಅವ್ರಿಗೆ ಒಂದು ಲೆಟರ್ ಬರ್ದಿ ಪುಣ್ಯಾತ್ಮ ಅಟ್ಲೀಸ್ಟ್ ಒಳಗೆ ಶಬ್ದಾರ ಕರೆಕ್ಟ್ ಮಾಡಿ ಬರೀಬೇಕಲ್ಲ. ಎಷ್ಟು ಮಗ್ಬಿಟ್ಟು ಮರೆ ನೀನು ಬರೀ ನಿಮ್ಮ ಮನ್ಯಾಗ ಏನಪ್ಪ ಅಂದ್ರೆ ತಿಲ್ಲಿ ಭ್ರಷ್ಟ್ರಲ್ಲಿ ತಿಲ್ಲಿ ಉನ್ನತ ನಿನ್ಗೆ ಆಸಕ್ತಿ ಅದು ಆಯ್ತು, ಚಲೋ ಆಯ್ತು. ಪಕ್ಷವನ್ನು ತೊಳಿಬೇಕಂತ ತೊಳಿ ಬೇಡಲ್ಲ. ನೀವೊಬ್ಬ ಸಾಮಾನ್ಯ ಮನುಷ್ಯ ಏನಪ್ಪ ಕಳಿಸಿದ್ದಿ ಲೆಟರ್ ಒಂದೆರಡು ಪದಗಳ ಚಂದ ಬಳಸು. ಹೆಂಗೆ ಬರ್ತೀನಿ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿದ್ದೆ KRS ಪಕ್ಷದ ಮುಖಂಡರು ಕಾರ್ಯಕರ್ತರುಗಳು ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಸಾರ್ವಜನಿಕವಾಗಿ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿರುವುದು. ಅಂದ್ರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಯಾವಂದ್ರೆ ಈ ಉದಾಹರಣೆಗಾಗಿ ಏನಪ್ಪಾ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಟೂರಿಗೆ ತಮ್ಮ ಲವರ್ ಕರ್ಕೊಂಬರಕ, ನಾವು ಬೀಚ್ ಹೇಳ್ತೀನಿ ಯಾಕಂದ್ರೆ ಅದ ಪ್ರವಾಸ ಮಾಡಕ, ದೋಸ್ತನ್ ಕರ್ಕೊಂಬರಕ, ಅಲ್ಲಿ ಡ್ರಾಪ್ ಮಾಡಕ, ಇಲ್ಲಿ ಡ್ರಾಪ್ ಮಾಡಕ, ಇಲ್ಲೇ ನಾನು ಹೇಳಿದ್ ನಮ್ಮ ಬಿಜಾಪುರದಲ್ಲಿ ಸರ್ಕಾರಿ ವಾಹನವನ್ನ ತಮ್ಮ ಸ್ವಂತಕ್ಕೆ ಅತಿ ಹೆಚ್ಚಾಗಿ ಬಳಕೆ ಮಾಡ್ಕೊಳ್ತಾರೆ. ಇಲ್ಲೇ ಬಿಜಾಪುರದಲ್ಲಿ ಬಳಕೆ ಮಾಡ್ಕೊಳ್ತಿದ್ದಾರೆ. ಅದನ್ನು ನಾವು ಹೋಗಿ ಮಾಡಿ ಸರ್ಕಾರದ ತೆರಿಗೆ ಹಣದಲ್ಲಿ ನಾವು ತೆರಿಗೆ ಕಟ್ತೀವಿ, ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಡ್ರಿ, ಒಳ್ಳೆ ಸೇವೆ ಕೊಡೋದ್ರೆ ಇವರಿಗೆ ಬೇರೆ ತರಕ್ಕೆ ಅಡಚಣೆ ಅಂತಂದು ಬರ್ತೈತಿ ಆ ಥರ. ಇನ್ನೊಂದು ಮುಂದೆ ನೋಡ್ರಿ, ನೀವು ಸಾರ್ವಜನಿಕವಾಗಿ ಕರ್ತವ್ಯಕ್ಕೆ ಅಡ್ಡಿಪಡಿಸುವುದು ಮತ್ತು ಸನ್ಮಾನ ಮಾಡುವ ನೆಪದಲ್ಲಿ
ಸನ್ಮಾನ ಮಾಡುವ ನೆಪದಲ್ಲಿ ಮಾನಹಾನಿ, ನಿಂದನೆಯ ಅವಾಚ್ಯ ಶಬ್ದಗಳನ್ನು ಸಾರ್ವಜನಿಕವಾಗಿ ಉಪಯೋಗಿಸುತ್ತಿರುವುದು. ನಾನು ಕೇಳ್ತೀನಿ, 42 ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ಮಿನಿಸ್ಟ್ರುಗಳು, ಸಚಿವರುಗಳು, ನೀವು ಡಿ ಸಿಗಳು, IAS IPS ಅಧಿಕಾರಿಗಳು, ನಿಮ್ಮ ಕೆಳಗಡೆ ಇರ್ತಕ್ಕಂಥ ನೀವೇ ಭ್ರಷ್ಟಿದ್ರಿ ಬಿಡು, ಅದು ನನಗೆ ಅದು ಗೊತ್ತೈತಿ. ಅದು ನಾನು ಅಂತೀನಿ, ಅಟ್ಲೀಸ್ಟ್ ನಿಮ್ಮ ಕೆಳಗಡೆ ಇದ್ದಂಥ ವ್ಯಕ್ತಿ ಸನ್ಮಾನ ಮಾಡ್ಕೊಳತ್ತಾನಂದ್ರೆ ಯಾಕೆ ಮಾಡ್ಕೊಂಡವ? ಅವ ಸನ್ಮಾನ ಮಾಡ್ಕೊಳತ್ತಾನ ಅಂದ್ರೆ ಅವ ಭ್ರಷ್ಟಾಚಾರ ಮಾಡಿ ತಿನ್ನುತ್ತಾನ, ಯಾಕೆ ಬಿಟ್ಟು ನಿನಗೆ ಎಷ್ಟು ಬರ್ತದೆ ಕಮಿಷನ್? ಇಲ್ಲ ಕಾಮನ್ ಒಬ್ಬ ಡಿ ಸಿ ಏನಪ್ಪ ತಳಗಡೆ ಇರ್ತಕ್ಕಂಥ ಒಬ್ಬ ತಲಾಟಿ ಹಿಡ್ಕೊಂಡು ಏನಪ್ಪ ಮ್ಯಾಗ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಅವ ತಿಂದು ಮಾಡಿ ಲೋಕಕ್ಕೆ ಸಿಗಿ ಬೀಳತಾನ ನಿನಗೆ ಗೊತ್ತಾಗಲ್ಲ ಅಂದ್ರೆ ನಿನ್ಗೆ ಎಷ್ಟು ಪಾಲಿರ್ಬೋದು? ಗೊತ್ತಿರ್ತಾರೆ ಸರ್. ಅದು ಇದೆಲ್ಲ ಗೊತ್ತೈತಿ. ಮಾನಹಾನಿ, ನಿಂದನೆ ಅಂದ್ರೆ ಈಗ ಉದಾಹರಣೆಗೆ ಈಗ ನಮ್ಮೂರಿನಲ್ಲಿ ಒಬ್ಬ ರೈತ ಇದ್ದಾನೆ, ತಹಶೀಲ್ದಾರ್ ಆಫೀಸ್ ಕೆಲಸ ಇದೆಯಲ್ಲ, ಅವ 6 ತಿಂಗಳ ಅರ್ಧ ಚಪ್ಪಲ್ ಹರಿತಾವ, ಹೊಲ್ದಾಗ ಕೆಲಸ ಇಲ್ಲ, ಮನ್ಯಾಗ ನೋಡಿದ್ರೆ ಏನೋ ಏನಪ್ಪ ಹೊಲ್ದಾಗ ಏನು ಬೆಳೆ ಬರ್ತಾ ಇಲ್ಲ, ಅವನಿಗೆ ಮಾನಹಾನಿ ಆಗೋದಿಲ್ಲ, ಅವನ ಕುಟುಂಬ ಜೀವನನೇ ಹಾಳಾಗೋದಿಲ್ಲ, ಅವನು ಬರ್ತನ ಪರಿಸ್ಥಿತಿ ಬರೋದು ನಿಮಗೆ ಅದು ಮಾನಹಾನಿ ಅನ್ನಿಸ್ತದ. ಈಗ ಮುಂದೆ ಬರ್ತಾನ ಏನಂದ್ರೆ, ಸಾರ್ವಜನಿಕ ಸೇವಾ ಸಿಬ್ಬಂದಿ ಅಧಿಕಾರಿಗಳಿಗೆ ಆತ್ಮಸ್ಥೈರ್ಯ ತುಂಬಿ, ನೋಡು, ಸಾರ್ವಜನಿಕ ಸೇವಾ ಸಿಬ್ಬಂದಿ ಅಧಿಕಾರಿಗಳಿಗೆ ಆತ್ಮಸ್ಥೈರ್ಯ ತುಂಬಿ ಮಾನಸಿಕವಾಗಿ ಕರ್ತವ್ಯ ನಿರ್ವಹಿಸಲು ಕಾನೂನು ನಿಯಮಗಳನ್ನು ಮೀರಿ ಕರ್ತವ್ಯಗಳಿಗೆ ಅಡ್ಡಿಪಡಿಸುತ್ತಿರುವವರ ವಿರುದ್ಧ ಆಯಾ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ಕೂಡಲೇ ದೂರು ದಾಖಲಿಸಲು ಸುತ್ತೋಲೆಯನ್ನು ಹೊರಡಿಸಿ ಎಲ್ಲ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಿಗೆ ಕೂಡಲೇ ಆದೇಶ ನೀಡಲು ಮನವಿಯನ್ನ ನೀಡಬೇಕಂತೇಳಿ ನಾವು ಮನವಿ ಮಾಡಿ ಅಟ್ಟೆ. ಈ ತರ ಎಲ್ಲರಿಗೂ ನೀವು ಏನಪ್ಪಾ ಅಂದ್ರೆ ನಿರ್ದೇಶನ ಕೊಡ್ರಿ ಅಂತ ಹೇಳಿ ಒಂದು ಮನವಿ ಪತ್ರ ಕೊಟ್ಟಿದ್ದಾನೆ. ಈಗ ನಾನು ಕೊಡ್ತೀನಿ, ಈಗ ನಾನು ಅಲ್ಲಿ ನಮ್ಮ ಸರ್ಕಾರದ ದಾಖಲೆ ಸರಿ ಇಲ್ಲ ಅಂತೇಳಿ ಒಂದು ಮನವಿ ಕೊಡ್ತೀನಿ ಡಿಸಿಗೆ, ನಾನು ಮುಂದೆ ಕೂತೇನೆ ಕಾಟಾಚಾರಕ್ಕೆ ಬಂದಾನ ಅಂತೇಳಿ ಆ ಮನವಿ ಪತ್ರವನ್ನು ನಾನು ಕಳಿಸ್ತಾನೆ. ನಿನ್ನ ಮ್ಯಾಗ ಹಿಂಗೆ ಬಂದ ಸ್ವಲ್ಪ ಸುಧಾರಣೆ ಇರೋ ಒಂದು ವಾರ ಮಟ್ಟಿಗೆ ಏನು ತಿನ್ಬೇಡ, ಸಗಣಿ ಆಮೇಲೆ ತಿನ್ನುವಂತ ಕಳ್ಸಲ್ಲ ಅಷ್ಟೇ, ಮತ್ತೇನಲ್ಲ, ಅಷ್ಟು ಮಾತ್ರ ಪತ್ರಗಳನ್ನ ಕಳಿಸಿದ್ವಿ. ಇದನ್ನ ಬಹುತೇಕ ಏನಪ್ಪ ಅಂದ್ರೆ ಯಾರು ಅದು ಪತ್ರವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಆ ಪತ್ರದಲ್ಲಿ. ಆಮೇಲೆ ನಾವು KRS ಪಕ್ಷದಲ್ಲಿ ಬಂದಂಥ ಎಲ್ಲ ಸೈನಿಕರಿಗೆ ನಮ್ಮ ಗೌರವ ಅಧ್ಯಕ್ಷರಂತ ರವಿಕೃಷ್ಣ ರೆಡ್ಡಿ ಅವರು, ಆಮೇಲೆ ರಾಜ್ಯ ಕಮಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಏನಪ್ಪಾ ಅಂದ್ರೆ ಕಾನೂನು ವಿಚಾರವಂತರು ಇದೇ ಲೆಟರ್ ನೋಡಿ ಇಲ್ಲ ಇದನ್ನ ತೋರಿಸು. ಇದೆಂತ ಅವಿವೇಕ್ ಇದಾನಂದ್ರೆ ಏನ್ ನೋಡ್ರಿ, ಈ ಮಳವಳ್ಳಿ ಏನಪ್ಪಾ ಅಂದ್ರ ಮಳವಳ್ಳಿಯ ತಾಲೂಕ್ ಪಂಚಾಯತಿ ಇದಾನೆ ಅಲ್ಲ, ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಸ್ವಲ್ಪ ತಲೆಯಾಗಲಿ ಶೇಗಣಿ ತುಂಬಿದೆ. ಮತ್ತೆ ದೊಡ್ಡ ಮಟ್ಟದ ಅಧಿಕಾರಿ ಅದನವ ಇವಂದ್ರೆ ಶ್ರೀನಿವಾಸ್ ಅಂತಂತ ಹೇಳ್ಕೊಂಡೆ, ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಏನಪ್ಪ ತಾಲೂಕ್ ಪಂಚಾಯತಿ ನಿಮ್ಗೆ ಗೊತ್ತಾಗುತ್ತೆ ತಿನ್ನೋದು ಬರೀ ಕೆಬರದ್ ಬಿಟ್ಟು ಮತ್ತೇನು ಇರ್ತಲ್ಲ. ತಾಲೂಕು ಪಂಚಾಯತಿಯ ಇರ್ತಕ್ಕಂಥವನಿಗೆ ಸ್ವಲ್ಪ ತಲೆ ಬೇಕಲ್ಲ ಬುದ್ಧಿ. ಏನು ಹೇಳ್ತಾನೆ ಅಂದ್ರೆ DGP ಅವ್ರಿಗೆ ಆದೇಶ ಮಾಡಿಬಿಟ್ಟಿದ್ರು, ಅವ್ರಲ್ಲಿ ಆದೇಶ ಮಾಡಿದಾರೆ, ಅವ್ರು ಆದೇಶ ಮಾಡಿಲ್ಲ. ಅವ ಏನಂದ್ರೆ ನಮ್ಮ ಪಕ್ಷದವ್ರಿಗೆ ಫೋನ್ ಹಚ್ಕೊಂತೀನಿ, ಅದಕ್ಕೆ ನಿನ್ನ ಏನು ತಿಂಡೈತಿ ನಾವು ಬರ್ತೀವಿ ಅದಕ್ಕೆ ಹೇಳಿದ್ದೀನಿ. ಅವನ ಮ್ಯಾಗ ಏನಪ್ಪ ಅಂದ್ರೆ ಲೋಕಕ್ಕೆ ಏನೇನು ಸಂಬಂಧ ಬೇಕು ಆ ತಕ್ಕಂಗೆ ಎಲ್ಲ ಯಾರು ಮಳವಳ್ಳಿಯ ಇಒನ್ ಮೇಲೆ ಏನಪ್ಪ ಅಂದ್ರೆ ಏನೇನು ಇದ್ದಾವೆ ಭ್ರಷ್ಟಾಚಾರದೆಲ್ಲ ಹಗರಣಗಳನ್ನು ತೆಗಿಬೇಕು ಅಂದರೆ ಎಲ್ಲವನ್ನ ದಾಖಲೆ ಕಲೆಕ್ಟ್ ಮಾಡಿ ಈ ಸಲ ನಾವು ಸುಮ್ಮನೆ ಏನಪ್ಪ ಅಂದ್ರೆ ನೋಡಪ್ಪ ಸುಧಾರಣೆ ಮಾಡ್ಕೊಂಡು ಹೋಗ್ರಿ, ಸುಧಾರಣೆ ಮಾಡ್ಕೊಂಡು ಹೋಗ್ರಿ ಇಲ್ರಿ ನಾವಂತೀವಿ ಸುಧಾರಣೆ ಮಾಡ್ಕೊಂಡು ಹೋಗ್ರಿ ಅಂತ ಬಾಯಿಲಿ ಹೇಳ್ತಿದ್ದೀವಿ. ಈಗ ಹಂಗೆ ಮಾಡಲ್ಲ, ಅವನು ಸುಧಾರಣೆ ಆಗಲದು ಗೊತ್ತಾಯ್ತು. ಈಗ ಏನು ಮಾಡ್ತೀವಿ ಅಂದ್ರೆ ಎಲ್ಲ ದಾಖಲೆ ಕಲೆಕ್ಟ್ ಮಾಡಿ ಇಟ್ಕೊಂಡು ಮಾಡಿ ಸೀದಾ ಲೋಕಕ್ಕೆ ಕೊಟ್ಬಿಡ್ತೀವಿ. ಕೊಟ್ಟು ಅಂದ್ರೆ ಅವ್ರು ಬಂದು ರೇಡ್ ಮಾಡಿದ್ರೆ ನಿಮ್ಮ ಮನ್ಯಾಗ ಹೋಗಿ ಅಂಟಿಗಳು ಮೊಸರು ತಿಕ್ಕೋದೆ ಕುತ್ಕೊಂಡು ನೀವೇನು ನೌಕರಿ ಮಾಡಲ್ಲ ಮೇಡಮ್ ಮುಗಿತ ನೌಕರಿ ಹೋಗ್ಬಿಡ್ತೈತಿ. ನಾವು ಬರೀ ಏನು ಮಾಡ್ತೀವಿ ಮುಂಚೆ ಅಂದ್ರೆ ಬರೀ ಬಾಯಿಲಿ ಹೇಳ್ತಿದ್ವಿ, ಬಾಯಿಲಿ ನೋಡ್ರಪ್ಪ ಸುಧಾರಿಸ್ಕೊಳತ್ ಹೇಳಿ ಮಾಡಿ ಸುಮ್ಮನೆ ಮುಂದೆ ಹೋಗ್ತೀವಿ ನಮ್ಮಟ್ಟು ನಾವು. ಈಗ ನೀವೇನು ಮಾಡ್ತೀರಿ ಅಂದ್ರೆ ಇಲ್ರಿ ನಮ್ಮ ನೌಕರಿ ಕಳೆದ ಮನ್ಯಾಗ ಬಟ್ಟೆ ಇಟ್ಟು ಹೋಗೋಕೆ ಕುಂದಿರ್ತೀನಿ ಅಂತೀವಿ ಕೂಡ ನೀವು ಹೇಳ್ತೀರಿ, ಅದನ್ನ ಮಾಡ್ತೀವಲ್ಲ. ಈತ ನೋಡು ಈತ ಅಯೋಗ್ಯ ಏನಪ್ಪ ಒಂದು ಮಾತಾಡ್ತಾನೆ, ಅದನ್ನು ಕೇಳಿಸ್ ನಿಮಗೆ ದಯವಿಟ್ಟು ಏನಪ್ಪ ಅಂದ್ರೆ ಇವನು ತಾಲೂಕ್ ಪಂಚಾಯತ್ ಇವ ಅಂತ ಹೌದಾ, ಇವನು ಬರಾಬರಿ ಮಾಡ್ತೈತಿ ಹೌದಾ, ಸರಿ ಪಾಸ್ ನಾನು ಇಲ್ಲಿ ಕೇಳಿ ಮುಂದೆ ಬಾಪ ನೀನೆ ಆದೇಶ ಆಗಿದೆ ಕೇಳಪ್ಪ, ಇಲ್ಲಿ ಕೋರ್ಟ್ ಮಾಡ್ತಿದ್ರು ಸೀಸನ್ ಹೋಗಿ ದಾಖಲೆ ಮಾಡಿದ್ರಿ, ನಾನು ಸುಮ್ಮನೆ ಬಿಟ್ಟೆ. ಅವತ್ತಿಗೆ ಹಾಕಿದ್ರೆ ಎಲ್ಲರೂ ಒಳಕ್ ಹಾಕ್ತಾ ಇದೆ. ಈಗ ಐಟಿ ಆದೇಶ ಆಗಿದೆ, ಆದೇಶ ಹಾಕಿ ನನಗೆ ಇನ್ಮೇಲೆ ಏನಾರ ನಮ್ಮ ಆಫೀಸ್ಗಳಿಗೆ ಇಡೀ ತಾಲೂಕಲ್ಲಿ ಎಲ್ಲೂ ಹೋದ್ರು ನನಗೇನ ಒಂದ್ ಅಂದ್ರೆ ನನ್ನ ಕಡೆಯಿಂದನೇ ಕೇಸ್ ರಿಜಿಸ್ಟರ್ ಆಯ್ತದೆ. ಯಾವ ತರ ಅಂತ ಏನ್ ಆದೇಶ ಆಗಿರೋದು ಕೇಸ್ ರಿಜಿಸ್ಟರ್ ಮಾಡಿ ಅಂತ ಯಾಕೆ ದಾಂಧಲೆ ಮಾಡಿದ್ರೆ ತಾನೆ ದಾಂಧಲೆ ಮಾಡಿದ್ರಲ್ಲಪ್ಪ ನೀವು. ನಮ್ಮ ಆಫೀಸ್ಗೆ BO ಆಫೀಸ್ಗೆ ಇಡೀ ಮಳವಳ್ಳಿಗೆ ದಾಂಧಲೆ ಮಾಡಿದ್ರಿ ನೀವು. ಈಗ ನಾನು ಕೊಡ್ತೀನಿ, ನಾನು ಐಟಿಗೆ ನನ್ನ ಕಡೆಯಿಂದ ಆಯ್ತಾ ಇದೆ, ಅದೇನ್ ಮಾಡಿದ್ ಮಾಡ್ಕೊಳ್ಳಿ. ಇದು ದಾಂಧಲೆ ಅಂದ್ರೆ ಏನಂದ್ರೆ ಅವ ಭ್ರಷ್ಟಾಚಾರ ಮಾಡಿ ಲಂಚ ತಿಂದು ಸಗಣಿ ತಿನ್ನು ಕೆಲಸ ಮಾಡ್ತಾನೆ ಅಷ್ಟೇ ಮಾಡಿದ್ರೆ. ಯಾಕಂದ್ರೆ ಅವನಿಗೇನಂದ್ರೆ ಎಲ್ಲ ಒಂದೊಂದು ಪಂಚಾಯತಿ ಉದಾಹರಣೆಗೆ ನಾನು ದೇವರಪುರಿ ಪಂಚಾಯತಿ ದೇವರಪುರಿಗೆ ಮತಕ್ಷೇತ್ರದಲ್ಲಿ 14 ಪಂಚಾಯತಿಗಳು ಬರ್ತಾವೆ ಒಬ್ಬ ಇಒ ಅಂಡರ್ದಲ್ಲಿ. 14 ಪಂಚಾಯತಿಯಲ್ಲಿ ಪ್ರತಿಯೊಂದು ಪಂಚಾಯತ್ಗೆ ಕನಿಷ್ಠ ಏನಿಲ್ಲ ಅಂದ್ರೆ ವರ್ಷಕ್ಕೆ 2 ರಿಂದ 3 ಕೋಟಿ ಬರೀ ಒಂದೇ ವೇದ ಬರ್ದೈತಿ. 3 ಕೋಟಿ 4 ಕೋಟಿ ರೂಪಾಯಿ ಬರುವಂಥ ಒಂದೊಂದು ಪಂಚಾಯತಿಗೆ
ಆ ಹಣ ಎಲ್ಲ ಏನಪ್ಪ ಇವಾಗ ಕಳ ಮಾಡಿ ತಿಂತಾನ, ಅಲ್ಲೇ ಹೋದ ಮತ್ತೆ ನೀವು ಅದೇ ಹಳ್ಳಿಗಳು ನೋಡ್ರಿ, ಅದೇ ಬಡತನ, ಅದೇ ಪರಿಸ್ಥಿತಿ. ಒಬ್ರಿಗೆ ಮನೆ ಇರೋದಿಲ್ಲ, ನೀರು ಇರೋದಿಲ್ಲ, ಒಂದು ಟಾಯ್ಲೆಟ್ ಇರೋದಿಲ್ಲ, ರಸ್ತೆ ಇರೋದಿಲ್ಲ. ವರ್ಷ ಅದೇ ಹಾಕೋದಾಗದೆ ವರ್ಷ 3 ಕೋಟಿ ಅದು ಎಲ್ಲಿ ಹೋಗ್ತೈತಿ? ಹಳ್ಳಿಗೆ ಹೋಗೋದಿಲ್ಲ ಅದು. ಇವು ಇಂಥ ನಾಲಾಗಿರ್ದಲ್ಲಿ ಇವ್ರ ಕಿಶಕ್ಕೆ ಹೋಗ್ತೈತಿ ಅದ. ಹೀಗಾಗಿ ಇದನ್ನು ನೀವು ಕೇಳಕ್ಕೆ ಬಂದರೆ ದಾನ್ಲಿ ಅನಿಸ್ತೈತಿ. ಅದೇ ಬೆಳ್ಳನ ಬಟ್ಟೆ ಉಟ್ಕೊಂಡು ಕಾಂಗ್ರೆಸ್ JDS ಮುಖಂಡರುಗಳು ಬೈತಿದ್ರು ನೋಡಿ, ಕೆಟ್ಟ ಪದ. ಒಬ್ಬ ಹೆಣ್ಮಗಳಿಗೆ ಬೈತಾ ಇದ್ರು, ದಮ್ಮ ತಕತ್ತಿಲ್ಲ ನಾವು ಅವ್ರು ಅರೆಸ್ಟ್ ಮಾಡಕ್ಕೆ. ಇಂಥ ಮಾನಗಟ್ಟೆ ಅಂತಂದ್ರೆ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಮಗೇನು ಫರಕ್ ಆಗೋದಿಲ್ಲ. ನೀವು ಎಷ್ಟು ತುಳಿತೀರಿ ಅಷ್ಟು ನಮ್ಮದು ಪಕ್ಷ ಏನಪ್ಪ ಎತ್ತರಕ್ಕೆ ಹೋಗ್ತೈತಿ. ಮತ್ತು ಏನು ನಾವು ಈಗ ನ್ಯಾಯವಾದಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಾನು ಹೇಳಬೇಕು. ಏನಂದರೆ KRS ಪಕ್ಷದ ಯಾವುದೇ ಸೈನಿಕರು ಯಾವುದೇ ಕಾರಣಕ್ಕೂ ಅಂಜಲಾರ್ದೇ ಏನು ನಿಮ್ಮ ಕೆಲಸವನ್ನು ನೀವು ಮಾಡಿರಿ. ಯಾಕಂದ್ರೆ ನಮಗೆ ನ್ಯಾಯಾಲಯ ಐತಿ, ನ್ಯಾಯಾಲಯ ಮೇಲೆ ಗೌರವ ಐತಿ, ಸಂವಿಧಾನ ಮೇಲೆ ನಮಗೆ ಗೌರವ ಐತಿ. ಮತ್ತು ಸಂವಿಧಾನ ನಮಗೆ ಕೊಟ್ಟಂಥ ಹಕ್ಕುಗಳು ಇವ್ರು ಯಾವನೋ ಪುಣ್ಯಾತ್ಮ ಬಂದು ನೋಡೋದು ಕೊಟ್ಟಿಲ್ಲ. ಯಾವನೋ ಬಂದದ್ದು ನಮ್ಗೆ ಕೊಟ್ಟ ಹಕ್ಕಲ್ಲ, ನಮ್ಮ ಹಕ್ಕನ್ನು ಕಸ್ಕೊಳ್ಳೋಕೆ ಅವ್ರಿಗೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಂವಿಧಾನ ಮೇಲೆ ನಮಗೆ ನಂಬಿಕೆ ಇರೋದ್ರಿಂದಾಗಿ. ಹಾಗಾಗಿ ಇದು ಏನಪ್ಪ ಅಂದ್ರೆ ಹೌದಾ, ಒಟ್ಟಾರೆ ಅವ್ರಿಗೆ ಯಾವುದೇ ಸೈನಿಕರು ಹೆದರ್ಬೇಡ್ರಿ ಅಂತ ಹೇಳಿ ಅಲ್ಲ ಪ್ರಶ್ನೆ. ಈಗ ಅವ್ರು ಕೇಸ್ ಮಾಡಂದ್ರೆ ಮಾಡ್ತಾರೆ, ನಾನು ಈಗ ಹಾಗೆ ಮಟ್ಟಿನ ಕೇಸ್ ಮಾಡ್ತಾನೆ. ಮತ್ತು ನೀ ಕೇಸ್ ಮಾಡಿದ್ರೆ ನಿನ್ನ ಮ್ಯಾಗ ಕೇಸ್ ಮಾಡಕ್ಕೆ ನಾನು ಕೈಯ ಬಳಿ ತೊಗೊಂಡಿರ್ತೇನೆ. ನೀ ಈಗ ನಮ್ಮ ಮ್ಯಾಗ ಒಂದು ಸೋಣಿ ಕೇಸ್ ಮಾಡ್ತಂದ್ರೆ ನಿನ್ನ ಮ್ಯಾಗ 10 ಕೇಸ್ ಮಾಡಕ್ಕೆ ನನಗೂ ಅವಕಾಶ ಐತಿ. ಯಾಕಂದ್ರೆ ನೀವು ಅದನ್ನು ನಾವು ಮಾಡಬಾರ್ದು ಅಂತೇಳಿ. ಯಾಕಂದ್ರೆ ನೀನು ನೌಕರಿ ಮಾಡೋನಿಗೆ ನಿನಗೆ ಒಂದು ಕೇಸ್ ಮಾಡ್ತೀನಿ, ಅದು ನಿನಗೆ ಅಷ್ಟಿದ್ರೆ ನಮಗೂ 10 ಕೇಸ್ ಮಾಡೋ ಅವಕಾಶ ಇದಲ್ಲ. ಎಲ್ಲರೂ ಪ್ರಶ್ನೆ ಮಾಡ್ಬೇಕಂತೇಳಿ ಬಾಬಾ ಸಾಹೇಬರು ಸಂವಿಧಾನ ಕೊಟ್ಟಿದ್ದು. ಅದಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ನಾವು ಸಂವಿಧಾನ ಮೇಲೆ ಮತ್ತು ಅವ್ರ ಮೇಲೆ ವಿಶ್ವಾಸ ಇಟ್ಕೊಂಡೆ ಹೋರಾಟವನ್ನು ಮಾಡ್ತಾ ಇರೋದು KRS ಪಕ್ಷ. ಹಾಗಾಗಿ ಇದೇನು ನಾವು ದೊಡ್ಡದಲ್ಲ. ಮತ್ತೆ ಮುಂಚಿತವಾಗಿ ಏನಪ್ಪ ಅಂದ್ರೆ ನಾವು ಎಲ್ಲೇ ಹೋದಷ್ಟೊಟ್ಟಿಗೆ ನ್ಯಾಯಬದ್ಧವಾಗಿ ಕಾನೂನು ಮೂಲಕ ಕಾನೂನು ಚೌಕಟ್ಟಲ್ಲಿ ನಾವು ಹೋರಾಟಗಳನ್ನು ಮಾಡ್ಕೊತ ಬಂದಿದ್ದೀವಿ. ಆ ಮಾಡ್ಕೊತ ಬಂದರಿಂದಾಗಿ ಅಷ್ಟು ಮೀರಿದ್ರ ಸೊಟ್ಟಿಗೆ ಕೆಲವೊಂದು ಅಧಿಕಾರಿಗಳು ತಮ್ಮ ದರ್ಪ ದೌಲತ್ತು ಭ್ರಷ್ಟಾಚಾರ ಅತಿಯಾಗಿರೋದ್ರಿಂದಾಗಿ ಕೆಲವೊಂದು ಸುಳ್ಳು ದೂರುಗಳು ಹಾಕಿದ್ದಾರೆ. ಸುಳ್ಳು ದೂರು ಹಾಕಿದಕ್ಕೂ ಅವ್ರಿಗೆ ಅಲ್ಲಿ ಸಾಬೀತು ಮಾಡ್ಸೋಕ್ಕಾಗಿಲ್ಲ. ಚಾರ್ಜ್ ಶೀಟಲ್ಲಿ ಆಗಲಿ ಅಲ್ಲಿ ಆದ್ರೆ ಸಾಬೀತು ಮಾಡೋಕ್ಕಾಗಿಲ್ಲ. ಎಷ್ಟೋ ಏನಪ್ಪ ಅಂದ್ರೆ ಕೇಸುಗಳು ಬಿದ್ದು ಹೋಗಿದಾವೆ. ಹೌದಾ ಸರ್? ಇದು ಪಿತೂರಿ KRS 11 ಜೊತೆ ನೀವು 11 ಜೊತೆ ಇನ್ನೊಂದು ಕೇಸ್ ಹಾಕಿದ್ರ ಸೊಟ್ಟಿಗೆ ನಾವೇನು ಅಂಜೋದಿಲ್ಲ ಮಕ್ಕಳದ. ಸರ್, KRS ಪಕ್ಷದ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳ ಮೇಲೆ ಉದ್ದೇಶಪೂರ್ವಕವಾಗಿ ಹಾಕ್ತಾರಂದ್ರೆ ಇದಕ್ಕೆ ಕಾರಣ ಮುಖ್ಯವಾದ ಕಾರಣ ಏನಂದ್ರೆ ಪಕ್ಷ ಬೆಳವಣಿಗೆ ಸಹಿಸಕ್ಕಾಗ್ತಿಲ್ಲ. ಆಮೇಲೆ ಅವರಿಗೆ ಭ್ರಷ್ಟಾಚಾರ ಅಂದ್ರೆ ಯಥೇಚ್ಛವಾಗಿ ಅವ್ರು ಏನಾದ್ರು ತಿನ್ಬೇಕಂತಾರ. ಈಗ ತಿನ್ನೋದು ಸ್ವಲ್ಪ ಕಡಿಮೆ ಮಾಡ್ಸಕತ್ತೀರಿ. ದಾಬಾಗಳಿಂದ ಮಂತ್ರಿ ಬರ್ತೈತಿ, ಗ್ಯಾಸ್ಗಳಿಂದ ಬರ್ತೈತಿ. ಅಲ್ಲಿ ಅಂತ ನೀವು ಮೊನ್ನೆ ಯಾವ್ದು ಹೋಗಿದ್ದಲ್ಲ, ಶಿಕ್ಷಣ ಸಂಸ್ಥೆಗಳನ್ನು ಬಿಟ್ಟಿಲ್ಲ. ಗ್ಯಾಸ್ ಟೀಚರ್ಗಳು ಕೊಡೋದು 2,000ದಾಗ 1,000 2,000 ಕಸ್ಕೊಂಡ್ ತಿಂತಾರೆ. ಮತ್ತೆ ಇದೆಲ್ಲವೂ ಐತಿ. ಯಾರು ಕೇಳೋರಿಲ್ಲ ಅಂದ್ರೆ ಹಂಗ, ಯಾರು ಕೇಳೋದಿಲ್ಲ ಮಾಡೋದಿಲ್ಲ ಅಂದ್ರೆ ಈಗ ಜನರಿಗೆ ಕೇಳುವಂತದ್ದು ಧ್ವನಿ ಕೇಳುವಂತ ಕಾನೂನು ಹಕ್ಕುಗಳನ್ನು ಬಹುತೇಕ ಕರ್ನಾಟಕದಲ್ಲಿ ಕಲಿಸ್ಕೊಟ್ಟಿದೆ KRS ಪಕ್ಷ. ಮುಖ್ಯವಾಗಿ ಸರಾಯಿ ಅಂಗಡಿಗಳು ಸರ್. ಈಗ ನನ್ನ ಮೊನ್ನೆ ಒಬ್ರು ಅಂದ್ರು, ಯಾರಂದ್ರೆ ಒಬ್ಬರು, ಸರ್ ನೀವು KRS ಪಕ್ಷದಿಂದ ನಾನು ಎಷ್ಟೋ ಧೈರ್ಯ ಬಗ್ಗೆ ಇವತ್ತು ಕೇಳ್ತಾ ಇದ್ದೇನೆ ಸರ್, ಎಲ್ಲ ನ್ಯಾಯವಾಗಿ ಕೇಳ್ತೀನಿ, ಬಹುತೇಕ ಇಲಾಖೆ ನಾನು ಕೇಳ್ತೀನಿ ಅಂತ ಹೇಳಿದ್ರು. ಮತ್ತು ಅವ ಇರೋದು ಮತ್ತೆ BJP ಆಗಿದ್ದ, ಮೊನ್ನೆ ಭೇಟಿಗಿದ್ದ. ಇಲ್ಲ ಸರ್ ನಾನು ನಿಮ್ಮದ್ರ ಮೇಲೆ ಸರ್ ನಾನು ಎಲ್ಲ ಕೇಳ್ತೀನಿ ಸರ್, ನಿಮ್ಮೆಲ್ಲ ವಿಡಿಯೋಗಳು ನೋಡ್ತೀನಿ ಅಂತಂದ. ನಾವು KRS ಪಕ್ಷ ಇಷ್ಟೆಲ್ಲ ಶಕ್ತಿ ಕೊಟ್ಟದಲ್ಲ ಸಾಮಾನ್ಯ ಜನಕ್ಕೆ. ಹೌದು ಸರ್. ಮತ್ತು ಇದನ್ನು KRS ಪಕ್ಷವನ್ನ ಇದು ಬೆಳಿಬಾರ್ದು ಅನ್ನುವಂಥ ವಿಚಾರ. ಇದು ಕೇವಲ ಯಾರಿಗಂದ್ರೆ ಭ್ರಷ್ಟ ಸರ್ಕಾರಿ ಒಳ್ಳೆಯ ಅಧಿಕಾರಿಗಳಲ್ಲ, ಭ್ರಷ್ಟರು ಯಾರಿದ್ದಾರೆ ಅವರಿಗೆ, ಸರ್ಕಾರಿ ಅಧಿಕಾರಿಗಳಿಗಿದೆ, ರಾಜಕಾರಣಿಗಳಿಗೂ ಭಯ ಇದೆ. ಇವತ್ತಲ್ಲ ನಾಳೆ ಈ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಏನು ವಂಶ ಪಾರಂಪರಿಕ ಆಡಳಿತ ಮಾಡ್ಕೊತ ಬಂದಿರ್ತಾರಲ್ಲ, ಮುತ್ಯಗಳು ಅಜ್ಜಗಳು ಎಲ್ಲರಿಗೂ ನೀವೆಲ್ಲ ರಾಜಕಾರಣ ಕುರ್ಚಿ ಕುಸಿರ್ತಾರಲ್ಲ, ಅವ್ರ ಆಟ ನಡೆಯುವುದಿಲ್ಲ. ಆಮೇಲೆ ಅತ್ಯಂತ ಕಡುಭ್ರಷ್ಟು ಶ್ರೀಮಂತರು ಇರ್ತಕ್ಕಂಥ ಅವ್ರ ಆಟ ನಡೆಯುವುದಿಲ್ಲ. ಯಾವುದೇ ರೌಡಿಸಮ್ಗಳು ಇವು ಯಾವ ನಡೆಯುವುದಿಲ್ಲ. ರಾಜ್ಯದಲ್ಲಿ ಮತ್ತೆ ರಾಮರಾಜ್ಯ ಅಂತ ಒಂದು ಗಾಂಧಿ ಕನ್ನತ ಕನಸನ್ನ ಇಲ್ಲಿ ಹುಟ್ಟಾಕ್ತಾರೆ ಇವರು ಅನ್ನುವಂಥ. ಆಮೇಲೆ ಮಾಧ್ಯಮಗಳಿಗೆ ಅದೇ ಇದೆ. ಮಾಧ್ಯಮಗಳು ಏನಿದೆ ಅಂದ್ರೆ ದೊಡ್ಡ ಮಟ್ಟದ ಸೆಟಲೈಟ್ ಮಾಧ್ಯಮಗಳು ಇವತ್ತು ಜಾಹೀರಾತಿಗೆ ನಾತಿನಿ ಅತ್ಯಂತ ಕಾಂಗ್ರೆಸ್ ಪಕ್ಷದ ಕಡುವೈರಿಯಾಗಿ ಕೆಲಸ ಮಾಡುವಂತ ಸುವರ್ಣ ನ್ಯೂಸ್ಗೆ ಅತ್ಯಂತ ದುಡ್ಡನ್ನ ಇವತ್ತು ಜಾಹೀರಾತಿಗಾಗಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಅತಿ ಹೆಚ್ಚು ರೀ ಚಾನಲ್ಗಳಿಗೆ, ಸುವರ್ಣ ನ್ಯೂಸ್ಗೆ ಅತ್ಯಂತ ಹೆಚ್ಚು ಏನಪ್ಪ ಅಂದ್ರೆ ಅನುದಾನ ರಾಜ್ಯ ಸರ್ಕಾರ ಕೊಟ್ಟಿದೆ. ಕಾಂಗ್ರೆಸ್ ಪ್ರಕಾರ ಬೇರೆ ದಾರಿಯಿಂದ ಬೇರೆ ಇದು ಯಾಕೆ ಕೊಡ್ತಾರೆ ಸುವರ್ಣ ನ್ಯೂಸ್ಗೆ ಅಂದ್ರೆ, ಸುವರ್ಣ ನ್ಯೂಸ್ BJP ಬರ್ಬೇಕಂದಿತ್ತು. ಆ ಬರ್ಬೇಕಂದವ್ರು ಬಾಯಿಲಿ ಹೇಳಿಸ್ಬಿಡಿದ್ರು ರೊಕ್ಕ ಕೊಟ್ಟು. ಮನಸ್ಸಲ್ಲಿ ಹೆಂಗಂದ್ರೆ ನೀವು ಓಟ್ ಹಾಕಲು ಗೊತ್ತಿರ್ತೈತಿ, ನಿಮ್ಮ ಬಾಯಲ್ಲಿ ಹೈ ಹಾಕ್ರು ಅನ್ನೋದು ಈ ಥರ ಮಾಡಿಸೋದಂತ ಇದೆ. ಕೆಟ್ಟ ವ್ಯವಸ್ಥೆಗಳು ಇದಾವೆ. ಹೀಗಾಗಿ ಏನಪ್ಪ ಅಂದ್ರೆ ಈ ಕೆಟ್ಟ ವ್ಯವಸ್ಥೆನ ನಿಲ್ಲಿಸಬೇಕು ಮತ್ತು ಒಳ್ಳೆ ಕೆಲಸವನ್ನ KRS ಪಕ್ಷ ಒಳ್ಳೆ ಕೆಲಸ ಮಾಡ್ತಾ ಹೋಗುತ್ತೆ. ಈ ಉದ್ದೇಶ ಹೇಳ್ರೆ ಅದಕ್ಕೆ ಅಂಜಲಿ ಇದಕ್ಕೆ ಅನ್ಕತ್ತದ ನಮ್ಮಲ್ಲಿ ಏನಪ್ಪ ನೋಡ್ರಿ. ಒಂದು ವಿಚಾರ ತಿಳ್ಕೊಡ್ರಿ, KRS ಪಕ್ಷಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ಬಂದ ಮೇಲೆ ಸದ್ಯಕ್ಕೆ ಹೆದರೋರು ಕುಗ್ಗಲ್ರು ಯಾರು ಬರಲಿಲ್ಲ. ಇಲ್ಲಿ ಬರೋರು ಯಾರಂದ್ರ ಮೈನೆ ತೊಯ್ದೈತಿ ಮಳಿಗಾಜು ಮಕ್ಕಳಲ್ಲ ಅಂತಾರೆ ಮಾತ್ರ ಬರ್ತಾರೆ ನಮ್ಮ ಪಕ್ಷಕ್ಕೆ ಬರೋರು. ನಮ್ಮಲ್ಲಿ ಯಾಕಂದ್ರೆ ಅತ್ಯಂತ ಜೀವನದಲ್ಲಿ ಕಷ್ಟ, ನೋವು, ಭ್ರಷ್ಟಾಚಾರ, ಇಡೀ ವ್ಯವಸ್ಥೆನ ಸಾಕುವಪ್ಪ ಬದಲಾಯಿಸೋಣ ಅನ್ನೋ ಮಟ್ಟಕ್ಕೆ ಬಂದರೆ ಬರ್ತಿರ್ತಾರೆ. ಹಾಗಾಗಿ ಏನು ಯಾವುದೇ ತರಕ್ಕೆ ಏನಪ್ಪ ಅಂದ್ರೆ KRS ಪಕ್ಷ ಸೈನಿಕರು ಏನು
ಹಿಂಜರಿಬಾರ್ದು. ತಾವೇನಪ್ಪ ಅಂದ್ರೆ ನಿಮ್ಮ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಹೋಗ್ರಿ. ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರು ಏನಾದರೂ ಕೇಸ್ ಮಾಡಿದ್ರೆ ಎಲ್ಲಿನೇ ಕೆಡ್ಸೋಬೇಡ್ರಿ. ಅದಕ್ಕೋಸ್ಕರವಾಗಿಯೇ ನಾನು ಆಗಲೇ ಹೇಳ್ತಾ ಇದ್ದೆ ಏನಪ್ಪ ಅಂದ್ರೆ ಏನಂದ್ರೆ ನಮ್ಮ ಪಕ್ಷದಲ್ಲಿ ರಾಜ್ಯ ಕಮಿಟಿಯಲ್ಲಿ ಅದು ನಮ್ಮ ಗೌರವ ಅಧ್ಯಕ್ಷರು ಏನಪ್ಪ ಅಂದ್ರೆ ರವಿಕೃಷ್ಣ ರೆಡ್ಡಿ ಅವರು ಯಾರೇ ಪಕ್ಷದಲ್ಲಿ ಒಂದು ಶಿಕ್ಷಣವಂತ ಯಾರಾದರೂ ಯುವಕ ಬಂದಂದ್ರೆ ಅವ್ರಿಗೆ ಮೊದಲು ನೆನಪು LLB ಮಾಡಕಸ್ತಾರೆ. ನಾನು LLB ಮಾಡಿ ವಕೀಲ ಆಗವಲ್ಲ. ಗೌರವ ಅಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರು ಅವರ ಬೆಂಬಲದಿಂದ ನಾವು ಇವತ್ತೇನಪ್ಪ ಅಂದ್ರೆ ನಾನು ವಕೀಲಾಗಿ ಕೆಲಸ ಮಾಡಿದ್ದೇನೆ. ಈಗ ಉತ್ತರ ಕನ್ನಡ ಭಾಗದಲ್ಲಿ ಎಲ್ಲೇ ಆಗಲಿ ಸಟಕ್ ಏನಪ್ಪ ಯಾರಿಗೆ ಅನ್ಯಾಯ ಆದ್ರೆ ನಾವು ಹೋಗಿ ನಾವು ಉಚಿತವಾಗಿ ನಿಂತ್ಕೊಂಡೇ ವಾದ ಮಾಡಿಸ್ತೀವಿ. ಯಾಕಂದ್ರೆ ನಮ್ಮ ಸೈನಿಕರಿಗೆ ಇರುತ್ತೆ. ಹಾಗಾಗಿ ವಕೀಲರ ಕೊರತೆ ನಮ್ಮ ಪಕ್ಷದಲ್ಲಿ ಇಲ್ಲ. ಏನು ನಾವು ತಪ್ಪಂತರೂ ಮೊದಲೇ ಮಾಡೋದಿಲ್ಲ. ಹಾಗಾಗಿ ನೀವು ಈ ಥರಕ್ಕೆ ಸೈನಿಕರೇನಪ್ಪ ಅಂದ್ರೆ ನೀವು ಜಾಗೃತವಾಗಿ ಒಂದಿಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿರಿ. ಹಾಗೆ ತಪ್ಪುಗಳಿದ್ದಲ್ಲಿ ಕಾನೂನಾತ್ಮಕ ಇದ್ದಲ್ಲಿ ಅದನ್ನು ನೀವು ಪ್ರಶ್ನೆ ಮಾಡೋದನ್ನು ರೂಢಿ ಮಾಡ್ಕೊಳ್ರಿ ಅಂತ ಹೇಳಿ ತಮಗೆಲ್ಲ ಹೇಳ್ತೀನಿ. ಮತ್ತೇನಾದರೂ ಹೇಳೋದಿದ್ರೆ ತಾವು ಹೇಳ್ತೀವಿ. ಸರಿ, ಎಲ್ಲರಿಗೂ ಒಳ್ಳೇದಾಗಲಿ. ಶಾಣಾರ್ಥಿ ಮತ್ತೆ ಮುಂದಿನ ಲೈವ್ ಅಂತ ಭೇಟಿ ಆಗೋದು. ಶಾಣ ಕಟ್ ಮಾಡಿ ಮಾಡಿದ್ರೆ ಫಿನಿಶ್ ಮಾಡಲ್ಲ. ಹಾಂ ಮಾಡಿ.